ನಮಸ್ತೆ ವೀಕ್ಷಕರೇ, ನಾವು ಇವತ್ತು ನಿಮಗೆ ತೋರ್ಸಕೊಂಡಿರುವಂತ ಜಾಗ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೂ ಮೊದಲು ನಾವು ಹೊಂಟಿರೋ ಜಾಗ ನೋಡ್ಬೋದು, ದಾರಿ ಯಾವ ರೀತಿ ಇದೆ ಅಂತಂದು. ಈ ತರ ದಾರಿ ಇರತಕ್ಕಂಥದ್ದನ್ನ ಸರ್ಕಾರವು ಮುಂಜಾಗ್ರತೆಯನ್ನ ವಹಿಸೋದಾಗೆ ಕೇಳ್ಕೊಂತೀವಿ. ಯಾಕಂದ್ರೆ ಈ ತರ ಜಾಗಗಳು ಪ್ರವಾಸಿಗಳ ತಾಣವಾಗ್ಬೇಕು. ಆದುದರಿಂದ ಇಂಥ ಜಾಗಗಳಿಗೆ ಒಂದು ರೋಡ್ ಆದ್ರೂ ಆಗ್ಬೇಕು. ನೀವೇ ನೋಡ್ತಾ ಇರಬಹುದು ಇಲ್ಲಿ ಯಾವ ರೀತಿ ಇದೆ ಅಂತ ಜಾಗ ಇದು. ಸರ್ಕಾರವು ಇಂಥ ಜಾಗಗಳಿಗೆ ಸೌಲಭ್ಯಗಳನ್ನ ಒದಗಿಸ್ಬೇಕು. ಯಾಕಂದ್ರೆ ಇಲ್ಲಿ 2 ವೀಲರ್ ಹೋಗೋದೇ ತುಂಬಾ ಕಷ್ಟ ಆಗಿದೆ. 4 ವೀಲರ್ ಎಲ್ಲ ಹೋಗಕ್ಕೆ ಈ ತರ ಜಾಗಗಳು ಆಗಲ್ಲ. ಆದ್ದರಿಂದ ಸರ್ಕಾರವು ಸ್ವಲ್ಪ ಇಂಥ ಜಾಗಗಳಿಗೆ ಗಮನ ವಹಿಸ್ಬೇಕಾಗಿ ವಿನಂತಿ. ಬನ್ನಿ, ವಿಶೇಷವಾದ ಜಾಗ ಬಂತು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಗ್ರಾಮಗಳಲ್ಲಿ ನಾವು ವಿಚಾರಿಸಿದಾಗ ಸುಮಾರು 85-90 ವರ್ಷದ ಹಿರಿಯರನ್ನು ನಾವು ಕೇಳಿದಾಗ ಅವರು ಭೀಮ ಬಕಾಸೂರರ ಕಾಳಗ ಆಗಿರ್ತಕ್ಕಂಥದ್ದು ಇದೇ ಗುಡ್ಡದಲ್ಲಿ. ಇದಕ್ಕೆ ಇತಿಹಾಸ ಪುರಾವೆಗಳು ಕೂಡ ನಾವು ಕಂಡಿದ್ದೇವೆ. ನಮಸ್ತೆ ವೀಕ್ಷಕರೇ, ನಾವಿವತ್ತು ಶಿರಾಳಕೊಪ್ಪದಿಂದ 11 ಕಿಲೋಮೀಟರ್ ದೂರದಲ್ಲಿರುವ ದೋಣನಗುಡ್ಡದಲ್ಲಿದ್ದೀವಿ. ಈ ದೋಣನಗುಡ್ಡ ಇಲ್ಲಿ ತಿಮ್ಮಪ್ಪ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಹಿಂದೆ ಪಾಂಡವರು ವನವಾಸಕ್ಕೆ ಹೋದಾಗ ಸ್ವಲ್ಪ ದಿನಗಳ ಕಾಲ ಇದೇ ಜಾಗದಲ್ಲಿದ್ರು. ಮತ್ತೆ ಭೀಮನಿಗೂ ಮತ್ತು ಬಕಾಸುರನಿಗೂ ಇದೇ ಜಾಗದಲ್ಲಿ ಕಾಳಗ ನಡೆದಿತ್ತು. ಅದ್ ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೀವಿ. ಮತ್ತೆ ಈ ಜಾಗದ ಬಗ್ಗೆ ವಿವರಿಸಕ್ಕೆ ಇದೇ ಊರಿನ ಗ್ರಾಮಸ್ಥರಾದ ಮತ್ತೆ ರೈತ ಸಂಘದ ಅಧ್ಯಕ್ಷರಾದ ಪುಟ್ಟಗೌಡ್ರು ನಮ್ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನೇ ಕೇಳೋಣ ಈ ಜಾಗದ ಬಗ್ಗೆ ವಿಶೇಷತೆ ಏನಿದೆ ಅಂತ. ಬನ್ನಿ ವೀಕ್ಷಕರೇ, ನಾವಿವತ್ತು ದೋಣನಗುಡ್ಡ ಪುಟ್ಟಗೌಡ್ರು ಸರ್ ಜೊತೆ ಇದೀವಿ. ಈ ಜಾಗದ ವಿಶೇಷತೆ ಏನಂತಂದ್ರೆ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಈ ದೇವಸ್ಥಾನ ಇಲ್ಲಿ ಯಾವ ತರ ಬಂತು, ಹೆಂಗ್ ಬಂತು, ಮತ್ತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ದೇವಸ್ಥಾನ ಇಲ್ಲಿ? ಸರ್, ಈ ದೇವಸ್ಥಾನದ ಇತಿಹಾಸ ಮತ್ತು ಮಾಹಿತಿ ಅಂದ್ರೆ, ಇದು ಮೂಲತಃ ಒಂದು ಫಾರೆಸ್ಟ್ ಜಾಗ. ಒಂದು 9 ಮತ್ತು 10 ಇರ್ತಕ್ಕಂಥ ಒಂದು ಸರ್ಕಾರಿ ಫಾರೆಸ್ಟ್ ಆಫೀಸ್ ಇರ್ತಕ್ಕಂಥ ಜಾಗ. ಈ ಗುಡ್ಡದಲ್ಲಿ ಮೂಲತಃ ಇದ್ದಿರ್ತಕ್ಕಂಥ ಒಂದು ತಿಮ್ಮಪ್ಪನ ಮೂರ್ತಿ ಅಂತ, ಇದು ಮೂಲತಃ ಇರ್ತಕ್ಕಂಥ ಮೂರ್ತಿ. ಸುಮಾರು 1905-6ರಲ್ಲಿ 5-6ವರೆಗೂ ಒಂದು ಗುಹೆ ಒಳಗಡೆಗೆ, ಮಣ್ಣಿನ ಗುಹೆ ಒಳಗ ಸಣ್ಣದಾಗಿರ್ತಕ್ಕಂಥ ಒಂದು ಗುಹೆ ಒಳಗಡೆ ಇತ್ತು. ಅದನ್ನ ಪೂಜೆ ಮತ್ತೊಂದು ಮಾಡ್ಬೇಕಾದ್ರೆ ನಾವು ಬಗ್ಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಆ ನಿಟ್ಟಿನಲ್ಲಿ ತದನಂತರ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಫಾರೆಸ್ಟ್ ಆಫೀಸರ್ ಅವರೆಲ್ಲ ಬಂದು ಇಲ್ಲೆಲ್ಲ ಗಿಡ ಪ್ಲಾಂಟೇಶನ್ ಮಾಡುವಾಗ ಈ ದೇವಸ್ಥಾನ ಒಂಚೂರು ನೋಡಿ, ಆಮೇಲೆ ಇದನ್ನೊಂಚೂರು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಗ್ರಾಮದವರು ಕಡೆ ಮುಖಂಡರ ಹತ್ರ ಮಾತಾಡಿದಾಗ, ಅವತ್ತಿನ ದಿನ ಅದೇ ನಮ್ಮ ತಂದೆಯವರಾಗಿರ್ತಕ್ಕಂಥ ಮಲ್ಲನಗೌಡರು ಅಂತ ಹೇಳಿ ಅವರು ಮತ್ತಿನ್ನು ಹಲವಾರು ಬಿಸ್ತಳಿ ಮತ್ತು ದೋಣನಗುಡ್ಡಿ ಗ್ರಾಮದ ಎಲ್ಲ ಮುಖಂಡರ ಜೊತೆಗೆ ಸೇರಿ ಆ ಗುಹೆಯ ಒಳಗಿರ್ತಕ್ಕಂಥ ಮೂರ್ತಿಯನ್ನ ಒಂದ್ ಕಡೆ ತೆಗೆದಿಟ್ಟು ಒಂದು ಸಣ್ಣದಾಗಿರ್ತಕ್ಕಂಥ ಅವತ್ತಿನ ದಿನದಲ್ಲಿ ಒಂದು 15,000 ರೂಪಾಯಿ ವೆಚ್ಚದಲ್ಲಿ ಒಂದು ಕಲ್ಲಿನ ಗುಡಿಯನ್ನು ಕಟ್ಟಿ ಮಾಡಿರ್ತಕ್ಕಂಥ ಮೂರ್ತಿ. ಅದ್ರೊಳಗಡೆ ಇರ್ತಕ್ಕಂಥ ಈ ಮೂರ್ತಿ ಇದೇ ತಿಮ್ಮಪ್ಪನ ಮೂರ್ತಿ. ಅವಾಗ ಒಟ್ಟು ಕಲ್ಲಿಂದನೇ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮತ್ತೆ 1911-12ರಲ್ಲಿ ಈ ದೇವಸ್ಥಾನವನ್ನು ಮತ್ತೆ ತೆರವುಗೊಳಿಸೋದನ್ನ ಭಕ್ತರಿಂದ ಸಹಕರಿಸಿ, ಅಂದ್ರೆ ಬಿಸ್ತಳಿ ದೋಣನಗುಡ್ಡಿ ಸಂತಾನ ತಿಮ್ಮಪ್ಪ ದೇವಸ್ಥಾನ ಟ್ರಸ್ಟ್ ಅಂತ ಒಂದು 25 ಜನ ಟ್ರಸ್ಟ್ ಮಾಡಿ 2 ಊರಿಗೆ ಸೇರಿದಂತ ದೇವಸ್ಥಾನ. ಅದನ್ನ ಆ ದೇವಸ್ಥಾನ ನಾವು ಒಂಚೂರು ಜೀರ್ಣೋದ್ಧಾರಕ್ಕೆ ಅಂತ ಭಕ್ತರನ್ನೆಲ್ಲ ಸೇರಿಸಿ ಸುಮಾರು ಒಂದು 18-20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಇಲ್ಲ. ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಸರ್ಕಾರದ ಸಹಾಯಧನ ಮತ್ತು ಚುನಾಯಿತ ಪ್ರತಿನಿಧಿಗಳಾಗ್ಲಿ ಅವರಿಂದ ಯಾವುದೇ ತರಹದ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತಿಲ್ಲ. ಭಕ್ತರಿಂದನ ನಾವು ಸೇರಿಸಿ ಮಾಡಿರ್ತಕ್ಕಂಥ. ತಾವು ಒಳಗಡೆಗೆ ಕೂಡ ನೋಡ್ಬೋದು. ಒಳಗಡೆಗೆ ತಾವು ಎಲ್ಲ ನೇಮ್ ಪ್ಲೇಟ್ ಅನ್ನು ಹಾಕಿದೀವಿ. ಅಲ್ಲಿ 5,000ದಿಂದ 1,000ದಿಂದ ಹಿಡಿದು ಬರೀ ನೋಡೋಣ. ಅದೇ ದಾನಿಗಳು ಕೊಟ್ಟಿರ್ತಕ್ಕಂಥ, ಭಕ್ತರು ಕೊಟ್ಟಿರ್ತಕ್ಕಂಥ ಈ ರೀತಿ ಅದೇ ಒಂದು ಟ್ರಸ್ಟ್ ಇರ್ತಕ್ಕಂಥದ್ದು ಈ ವ್ಯವಸ್ಥೆ. ಅದರಲ್ಲಿ ಉದ್ಘಾಟನಾ ಸಮಾರಂಭ ಯಾರ್ಯಾರಿದ್ದಾರೆ, ಅಧ್ಯಕ್ಷರು ಎಲ್ಲರೂ ಇದ್ದಾರೆ, ಸಮಿತಿ ಅನ್ನೋದು ಏನಿದೆ. ಆಮೇಲೆ ಈ ಒಂದು ಕೆತ್ತನೆಯ ಕಲ್ಲಲ್ಲಿ ಯಾರು 1,000ದಿಂದ ಹಿಡಿದು ಕೊನೆಯವರೆಗೂ ಎಷ್ಟು ಕೊಟ್ಟಿದ್ದಾರೆ, 1,000 ರೂಪಾಯಿದಿಂದ ಹಿಡಿದು 3,000ದಿಂದ ಹಿಡಿದು ಒಬ್ಬೊಬ್ಬರೇ ಭಕ್ತರು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಈ ದೇವಸ್ಥಾನ. 3 ಲಕ್ಷದವರೆಗೂ 1,000ದಿಂದ ಹಿಡಿದು 1 ಲಕ್ಷದಿಂದ 3 ಲಕ್ಷ 4 ಲಕ್ಷದವರೆಗೂ ಕೊಟ್ಟಿರ್ತಕ್ಕಂಥ ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಕಾರಣಕರ್ತರಿದ್ದಾರೆ. ಇದು ತೊಟ್ಟಿಲು. ಇದ್ರ ವಿಶೇಷತೆ ಏನು ಅಂದ್ರೆ, ಇದರ ತದನಂತರ ಇದರ ನಾವು ಮುಂದೆ ಹೋಗ್ಬೇಕು ಅಂತಂದ್ರೆ ಒಂದು ರಥೋತ್ಸವ, ರಥ ಅಲ್ಲಿ ಕೂಡ ಇದೆ. ಅದು ಇದನ್ನ ಇತ್ತೀಚಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನ ಆದ ನಂತರ
ಯಾವುದೇ ಒಂದು ದೇವಸ್ಥಾನ ಯಾವುದೋ ಒಂದು ದೇವ್ರು ಇದೆ ಅಂದ್ರೆ ಆ ದೇವರಿಗೆ ಒಂದು ರಥೋತ್ಸವ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಿರಿಯರೆಲ್ಲರೂ ಸೇರಿ ನಾವು ಇದ್ ಮಾಡ್ಕೊಂಡಾಗ ಸಣ್ಣದಾಗಿರ್ತಕ್ಕಂಥ ಒಂದು ರಥವನ್ನು ಮಾಡಿ ಆ ರಥೋತ್ಸವ ಮಾಡಿದಾಗ ಆ ರಥೋತ್ಸವ ಆಗಿ ಅದೇ ದಿನ ಸಾಯಂಕಾಲ ತೊಟ್ಟಿಲು ಅಂತ ಹೇಳಿ ಇದೇ ತೊಟ್ಟಿಲು, ಈ ತೊಟ್ಟಿಲು ಸೇವೆ ಅಂತಕ್ಕಂಥದನ್ನ ನಾವು ಮಾಡ್ತಾ ಇರ್ತಕ್ಕಂಥ. ಅಂದ್ರೆ ಈ ತೊಟ್ಟಿಲು ಸೇವೆ ಮಾಡ್ತಕ್ಕಂಥದ್ದು ಇದು ಯಾರು ಮೂಲತಃ ಬ್ರಾಹ್ಮಣರು ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯವಸ್ಥೆ ಇದು. ನಾವು ಭಟ್ರನ್ ಕರೆಸಿ ಉನ್ನತವಾಗಿ ಒಂದು ಪೂಜಾ ಪುನಸ್ಕಾರ ಮಾಡ್ತಕ್ಕಂಥ ಭಟ್ರನ್ ಕರೆಸಿ ಇಲ್ಲಿ ಏನು ಇದ್ರ ವಿಶೇಷತೆ ಸಾಯಂಕಾಲ ರಥೋತ್ಸವ ಆಗಿ ತದನಂತರ ನಾವು ಮಾಡ್ತಕ್ಕಂಥ ರಥೋತ್ಸವ ಬೆಳಗ್ಗೆ ಆದ್ರೆ ಇದು ಈ ರಥೋತ್ಸವ ಆಗ್ತಕ್ಕಂಥದ್ದು ನವರಾತ್ರಿ ಒಳಗೆ, ಮಹಾನವಮಿ ನವರಾತ್ರಿ ಒಳಗೆ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ನಾವು ಮಾಡ್ತಕ್ಕಂಥದ್ದು ರಥೋತ್ಸವ. ರಥೋತ್ಸವ ಆಗಿ ಅದೇ 4 ಗಂಟೆಗೆ ತೊಟ್ಟಿಲು ಸೇವೆ ಅಂತ ಮಾಡ್ತಾರೆ. ಇನ್ನು ತೊಟ್ಟಿಲು ಸೇವೆ ವಿಶೇಷತೆ ಏನು ಅಂದ್ರೆ ಮಕ್ಕಳಾಗದೆ ಇರ್ತಕ್ಕಂಥವ್ರು, ತಾಯಂದ್ರು ಮಕ್ಕಳಾಗದೆ ಇರ್ತಕ್ಕಂಥವ್ರು ಅವರನ್ನ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಲ್ಲಿ ಈ ತೊಟ್ಟಿಲೊಳಗೆ ಅರ್ಚಕರಿಂದನೇ ಮತ್ತು ಭಟ್ರ ಸಹಾಯದಿಂದ ತೊಟ್ಟಿಲುಗಳಲ್ಲಿ ಅವರ ಆ ಒಂದು ಕಾಯನ್ನಿಟ್ಟು ಆ ಕಾಯನ್ನ ಅವರ ಉಡಿ ಹಾಕಿದಾಗ ಅವರೇ ನಿಯಮ ಪದ್ಧತಿ ಅಂತ ಮಾಡಿರ್ತಾರ. ಆ ಉಡಿ ತುಂಬಿದಾಗ ತದನಂತರ 1 ವರ್ಷಕ್ಕೆ ಮಕ್ಕಳಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಆಗಿದೆ. ಒಟ್ಟು ಯಾರಿಗೆ ಖಂಡಿತ ಇದು ಎಲ್ಲ ಒಂದಲ್ಲೇ ತೊಟ್ಲು ಇದು ಆಗಿದೆ. ಅದನ್ನು ನಮಗೆ ಮೂಲತಃ ಅದು ಗೊತ್ತಾಗ್ಬೇಕು ಅಂತ ಮತ್ತೆ ತದನಂತರ ಮರುದಿನ ವರ್ಷದ ರಥೋತ್ಸವದ ದಿನ ಅವ್ರು ಬಂದು ಹರಕೆ ಕಾಣಿಕೆ ತೀರ್ಷ ಮಾಡ್ಕೊಂಡು ಹೋಗಿರ್ತಕ್ಕಂಥ ಪದ್ಧತಿನೂ ಕೂಡ ಈ ದೇವಸ್ಥಾನ ಇತಿಹಾಸ. ಇಲ್ಲಿ ಹಂಗಾರೆ ತೊಟ್ಲೆಲ್ಲ ತೊಟ್ಟಿಲು ಅಂದ್ರೆ ಅದೇ ಅವರೇ ಬಂದ್ ಕಟ್ಟಿ ಭಕ್ತರು ಅವ್ರೇನು ತದನಂತರ ಅವ್ರೇನು ಅದಕ್ಕೆ ಅನುಕೂಲ ಆಗಿರ್ತತಿ ಅವಾಗ ಅವರೇ ಕಟ್ಟಿರ್ತಕ್ಕಂಥ ಹೋಗಿ ಏನ ತಾಯಂದ್ರ ಕಟ್ಟಿರ್ತಕ್ಕಂಥ ಅದೇ ತೊಟ್ಟಿಲುಗಳೇ ಸಾಕ್ಷಿಗಳು ಆಗಿದೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಪಾದರಕ್ಷೆಗಳು ಕಾಣ್ತಾ ಇದಾವೆ, ಇದ್ರ ಬಗ್ಗೆ ವಿಶೇಷತೆ ಏನಂತ ಸ್ವಲ್ಪ ಕೇಳ್ಕೊಳ್ಳೋಣ. ಇದು ಸುಮಾರು 2-3 ತಲೆಮಾರುಗಳಿಂದ ಇರ್ತಕ್ಕಂಥ ಈ ಒಂದು ಪಾದಗಳು. ಈ ಪಾದಗಳ ಒಂದು ವಿಶೇಷತೆ ಹೇಳ್ಬೇಕು ಅಂತಂದ್ರೆ ಇವತ್ತು ಕೂಡ ನಾವು ಇಲ್ಲಿ ಈ ಬಿಸ್ತಳ್ಳಿ ಮತ್ತು ದೋಣನಗುಡ್ಡಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ನಾವು ವಿಚಾರಿಸಿದಾಗ ಸುಮಾರು 85-90 ವರ್ಷದ ಹಿರಿಯರನ್ನು ನಾವು ಕೇಳಿದಾಗ ಅವರು ಭೀಮ ಬಕಾಸೂರರ ಕಾಳಗ ಆಗಿರ್ತಕ್ಕಂಥದ್ದು ಇದೇ ಗುಡ್ಡದಲ್ಲಿ. ಇದಕ್ಕೆ ಇತಿಹಾಸ ಪುರಾವೆಗಳು ಕೂಡ ನಾವು ಕಂಡಿದವು, ಅದ್ರ ಹಿಂದಿನ ತಲೆಮಾರುಗಳು ಕಂಡಿದವು. ಸುಮಾರು ಎಷ್ಟು ಇತಿಹಾಸ ಇರ್ಬೋದು? ಸುಮಾರು ಇದು 1000 ವರ್ಷಗಳ ಇತಿಹಾಸ. ಅಂದ್ರೆ ಅದಕ್ಕಂತೂ ಹೆಚ್ಚಾಗಿ ಪಾಂಡವರು ಕೌರವರು ಏನು ಪಾಂಡವರು ಕೌರವರು ಅವ್ರೇನು ಸ್ವಲ್ಪ ದಿನ ಅಜ್ಞಾತವಾಸ ವನವಾಸ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಈ ಗುಡ್ಡದಲ್ಲಿ ಕೂಡ ಅವರು ತಂಗಿದ್ರು. ಈ ಗುಡ್ಡದಲ್ಲಿ ಕೂಡ ಅವರು ಸ್ವಲ್ಪ ತಿಂಗಳ ಒಂದಿಷ್ಟು ಕಾಲಗಳ ಅವರು ಇಲ್ಲಿ ಪಾದ ಇಟ್ಟಿದ್ರು. ಅದೇ ಇಲ್ಲೇನ್ ಅವರು ಪಾಂಡವರು ಕೌರವರು ಏನಿಲ್ಲಿ ಅಜ್ಞಾತವಾಸ ವನವಾಸ ಅಂತ ಬಂದಾಗ ಅದೇ ವಿಶೇಷತೆಗೆ ಕೂಡ ಆ ತಿಮ್ಮಪ್ಪನ ಮೂರ್ತಿಯನ್ನ ಅವರು ನಿರ್ಮಾಣ ಅವರೇ ಪಾಂಡವ ಪ್ರತಿಷ್ಠೆ ಅಂತಾನು ಕೂಡ ಹಿಂದಿನ ಹಿರಿಯರು ಹೇಳ್ತಕ್ಕಂತ ಬಂದಿರತಕ್ಕಂತ ಒಂದು ಪದ್ಧತಿ. ಪಾಂಡವ ಪ್ರತಿಷ್ಠೆ ದೇವಸ್ಥಾನ ಫುಲ್ ಕಂಪ್ಲೀಟ್ ಆಗಿತ್ತಾ ಅಥವಾ ಕಟ್ಟಡ? ನೀವು ಇಲ್ಲ, ಗುಹೆ ಒಳಗೆ ಇರ್ತಕ್ಕಂಥ ದೇವಸ್ಥಾನ. ಅವತ್ತಿನ ನಾವು ಆ ಮೂರ್ತಿ ಆ ಗುಹೆ ಒಳಗಿರ್ತಕ್ಕಂಥ ದೇವಸ್ಥಾನವನ್ನು ನೋಡಿದ್ರೆ ಖಂಡಿತ ಇದು ಹಿಂದಿನ ಇತಿಹಾಸ ಇರ್ತಕ್ಕಂಥನೇ ದೇವಸ್ಥಾನ. ಈ ಮೂರ್ತಿ ಅಂತಕ್ಕಂಥದ್ದು ಕೂಡ ಹೇಳಲಿಕ್ಕೆ ಪುರಾವೆಗಳು ಇದಾವೆ. ಈ ಕಡೆ ಮುಂದೆ ಇದು ಏನ್ ಕಾಣ್ತದೆ ಅಲ್ಲ, ಇದು ಒಂದು ತುಳಸಿ ಕಟ್ಟೆ ಅಂತ ಇತ್ತೀಚಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ಈ ತುಳಸಿ ಕಟ್ಟೆ. ಅದ್ರ ವಿಶೇಷತೆ ಏನು ಅಂದ್ರ ಇಲ್ಲಿ ತುಳಸಿ ಕಟ್ಟೆ ಇದು ಒಂದು ಯಾವುದೇ ದೇವಸ್ಥಾನಗಳು ಮನೆ ಮಂದಿರ ಮುಂದಗಡೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಒಂದೇನೋ ಒಂದು ಸಣ್ಣದು ನಿಮಗೆ ಕಾಣ್ತಾ ಇದೆ ಮೂರ್ತಿ. ಇದು ಕೂಡ ಈ ಗುಡ್ಡದಲ್ಲಿ ಫಾರೆಸ್ಟ್ ಇಲಾಖೆಯಿಂದ ಅಥವಾ ಇಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಾರ ಇಲ್ಲಿ ಬುಲ್ಡೋಜರ್ ಸಹಾಯದಿಂದ ಮಾಡ್ಬೇಕಾರ ಸಿಕ್ಕಿರ್ತಕ್ಕಂಥದ್ದು ಒಂದು ಮೂರ್ತಿ. ಅದು ಒಂದು ಸಣ್ಣದು ತಲೆ ಬುರುಡಿ ತರ ಸಿಕ್ಕಾಡ್ತಕ್ಕಂಥ ಒಂದು ಮೂರ್ತಿ. ಆ ಮೂರ್ತಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು ತಜ್ಞರ ಸಹಾಯವನ್ನು ನಾವು ಕೇಳಿದಾಗ ಇಲ್ಲ ಅದು ಬೌದ್ಧದಲ್ಲಿ ಅವರು ಅಲ್ಲಿ ಅವತ್ತಿನ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಬೌದ್ಧರು ಕೂಡ ಇಲ್ಲಿ ಓಡಾಡಿರ್ತಕ್ಕಂಥದ್ದು ಜಾಗ ಅಂತಕ್ಕಂಥದ್ದು ಆ ಒಂದು ಪುರಾವೆಯಿಂದ ನಿಮಗೆ ಪುರಾವೆ ಆ ಮೂರ್ತಿಯಿಂದ ನಮಗೆ ಮಾಹಿತಿಗಳು ಹೊರ ಬರ್ತವೆ ತಿಳ್ಕೊಂಡು. ಇದಕ್ಕಂತೂ ಹೆಚ್ಚಾಗಿ ನೀವು ಕೇಳ್ಬೇಕು ಅಂತಂದ್ರೆ ಇದು ಇತಿಹಾಸ ಪುರಾವೆಗಳು ಏನು ಅಂತ ನೀವು ಕೇಳ್ಬೇಕಾದ್ರೆ ಇದಕ್ಕೆ ಯಾವುದೇ ಪುರಾತತ್ವ ಇಲಾಖೆಯಿಂದ ಇನ್ನೂ ನಮಗೆ ಮಾಹಿತಿ ಕೂಡ ಖಂಡಿತ ಒದಗಿ ಬಂದಿಲ್ಲ. ಆದ್ರೆ ಒಂದು ನಮ್ಮ ಹಿರಿಯರು ಹಿಂದೆ ಏನೋ ಸುಮಾರು ವರ್ಷಗಳ ಹಿಂದೆ ನಮ್ಮ ಮನೆಯೊಳಗೂ ಕೂಡ ಒಂದು ದಾಖಲಾತಿ ಇದೆ. ಈ ಕಡೆ ಭಾಗದ ಎಲ್ಲಾ ದೇವಸ್ಥಾನಗಳು ಇಲ್ಲಿ ನಮ್ಮ ಹುಡುಗುಳಿ ತಾಗುಂತ ಹೋಬಳಿ ಇರ್ತಕ್ಕಂಥ ಇತಿಹಾಸ ಕಂಡ ದೇವಸ್ಥಾನಗಳ ಒಂದು ಸರದಿ ಸಾಲಿನ ಪಟ್ಟಿಯಲ್ಲಿ ನಮಗೆ ಇದು ಭೀಮ ಬಕಾಸೂರರ ಕಾಳಗ ಆಗಿರ್ತಕ್ಕಂಥದ್ದು ಇದೇ ಗುಡ್ಡದಲ್ಲಿ ದೋಣನ ಗುಡ್ಡೆ ಅಂತಕ್ಕಂಥದ್ದು ಒಂದು ತಾಲೂಕಾ ಇಲಾಖೆಯಲ್ಲಿ ಒಂದು ಪ್ರತಿ ಸಿಕ್ಕಿರ್ತಕ್ಕಂಥದ್ದು
ನಮ್ಮ ಹತ್ರ ಇದೆ. ಇಷ್ಟು. ಆಮೇಲೆ ಇದು ಈ ಲಿಂಗ ಏನು ಸ್ಥಾಪನೆ ಮಾಡಿದಿರಾ, ಇದು ಹಾ. ಇದ್ರ ಬಗ್ಗೆ ಬನ್ನಿ. ಸ್ವಲ್ಪ ಹೇಳ್ಬೋದಾ? ಇದು ಈ ಲಿಂಗು ಅಂತ ಅಂದ್ರೆ ಇದು ನೀವು ಮೇ ಬಿ ನೋಡಿದ್ರೆ ಇವಾಗಿನ ಕಾಲದ ಕನ್ಸ್ಟ್ರಕ್ಷನ್ ಅಂತ ಅನಿಸ್ತಾ ಇದೆ. ಖಂಡಿತ ಇವಾಗ just ಖಂಡಿತ ಇದನ್ನ ಇವತ್ತಿನ ನಾವು ನೋಡಿದೀವಿ ಅಂದ್ರೆ ಇದು ಇವಾಗ ಮಾಡಿರ್ತಕ್ಕಂಥದ್ದು ಎಲ್ಲಿನ ತಂದಿಟ್ಟಿರ್ತಕ್ಕಂಥದ್ದು ಅಂತ ನೀವು ಕೇಳ್ಬೋದು, ನೀವು ಪ್ರಶ್ನೆ ಮಾಡ್ಬೋದು. ಅದೇ ತರ ಆದ್ರೆ ಕಾಣಿಸ್ತಿದೆ. ಇದರ ಮೂಲತಃ ನಮಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 4-6 ವರ್ಷದ ಹಿಂದೆ ಇದೇನ್ ಕಾಣ್ತಾ ಇದೆ ನೋಡ್ರಿ, ಲಿಂಗು. ಲಿಂಗು ಮೂರ್ತಿ. ಇದು ಕೆಂಪನೆ ಆಕಾರದ ಒಂದು ಲಿಂಗು. ಈ ತರದ ದುಂಡನೆ ಅದು ಇದೇ ರೀತಿ ಉದ್ದವಾಗಿರ್ತಕ್ಕಂಥದ್ದು, ಇಲ್ಲಿವರೆಗೂ ಉದ್ದವಾಗಿರ್ತಕ್ಕಂಥ ಒಂದು ಲಿಂಗು. ಇದು ಇದೇ ಗುಡ್ಡದ ಕೆಳಭಾಗದಲ್ಲಿ ಈ ದೇವಸ್ಥಾನದಿಂದ ಕೆಳಗೆ ಒಂದು 25-30 ಅಡಿ ಕೆಳಗಡೆಗೆ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಅದು ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಅಲ್ಲಿ ನಾವೊಂದು ರೋಡ್ ಮಾಡಿರ್ತಕ್ಕಂಥದ್ದು, ಕೆಳಗಡೆ ಹೋಗ್ಲಿಕ್ಕೆ ಸೀದಾ ಡೈರೆಕ್ಟ್ ಆಗಿ ಹೋಗ್ಲಿಕ್ಕೆ ಅಥವಾ ಇಳಿದು ಓಡಾಡ್ಲಿಕ್ಕೆ ಮತ್ತು ಆ ಕರೆಂಟಿನ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ರೋಡ್ ಮಾಡಿಸಿದಾಗ ಅಲ್ಲಿ ಸಿಕ್ಕಿರ್ತಕ್ಕಂತ ಆ ಮೇಲೆ ಎದ್ದು ಬಿದ್ದಿರ್ತಕ್ಕಂಥ ಮೂರ್ತಿ ಇದು. ಅದು ನಮಗೆ 4 ವರ್ಷದ ಹಿಂದೆ ಸಿಕ್ಕಿರ್ತಕ್ಕಂಥದ್ದು. ಇದನ್ನ ನಾವು ಇಲ್ಲಿ ಆಗ ಸುಮ್ಮನೆ ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಇಲ್ಲಿ ತಂದಿಟ್ಟಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಭಕ್ತರ ಸಹಾಯದಿಂದನೇ ಇದನ್ನು ಕೂಡ ಒಂದು ಪೀಠ ಮಾಡಿ ಇದು ಎಲ್ಲಿ ಹಾಳಾಗಿ ಇರಬಾರ್ದು, ಇದು ಹಾಗೆ ಉಳಿದಿರ್ಲಿ, ಮುಂದೊಂದ್ ದಿನ ಇದರ ಇತಿಹಾಸ ಪುರಾವೆಗಳನ್ನ ಯಾರಾದ್ರೂ ಜನರಿಗೆ ತಿಳಿಸ್ಕೊಡ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದು ಮಾಡಿರ್ತಕ್ಕಂಥ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಖಂಡಿತ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಈ ತರ ಮಾಡಿದಾಗ್ಲಿ ಉಳಿಯೋದಿಲ್ಲ ಅಂದ್ರೆ ಎಲ್ಲೋ ಮಿಸ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಖಂಡಿತ ಖಂಡಿತ ಹಾಗೆ ಉಳಿತಾವ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನ ಇಟ್ಟಿರೋದು. ಇದು ಏನ್ ಇದು ದೀಪದ ಕಂಬ ಅಂತ, ದೀಪಮಾಲಿ ಕಂಬ ಅಂತ. ದೀಪಮಾಲಿ ಕಂಬ. ಇದು ಇತ್ತೀಚಿನ ದಿನಗಳಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ದೇವಸ್ಥಾನ ದೇವರುಗಳು ಇದ್ದಲ್ಲಿ ಎದುರ ಭಾಗದಲ್ಲಿ ಒಂದು ದೀಪಮಾಲಿ ಕಂಬ ಇರಬೇಕು ಅಂತಕ್ಕಂಥದ್ದು ಒಂದು ವಾಡಿಕೆ ಪ್ರಕಾರ. ಅದೇ ರೀತಿ ಈ ದೀಪಮಾಲಿ ಕಂಬದಲ್ಲಿ ಇದು ಮುಂಚೆಯಿಂದನೂ ಇಲ್ಲೇ ಇತ್ತಾ ಅಥವಾ ನೀವು? ಇಲ್ಲ ಇತ್ತೀಚಿನ ದಿನದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿ 7-8 ವರ್ಷಗಳ ನಂತರ, ಕಡಿಮೆ ಅಂದ್ರೆ ಒಂದು 4-6 ವರ್ಷದ ಇತ್ತೀಚೆಗೆ ನಾವು ಇದನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ದೀಪಮಾಲಿ ಕಂಬದಲ್ಲಿ ಒಂದು ಎದುರುಗಡೆ ಗರುಡ ಇದ್ದಾನೆ. ಗರುಡನ ಅದು ಬ್ಯಾಕ್ ಸೈಡ್ ಒಂದು ದೇವಸ್ಥಾನ, ಈ ಕಡೆ ಒಂದು ಇರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ. ಈ ಕಡೆ ಆಂಜನೇಯ, ಈ ಕಡೆ ಆಂಜನೇಯ ಸ್ವಾಮಿ. ಒಂದು ಆಂಜನೇಯ ಸ್ವಾಮಿ ಈ ಕಡೆ ಇರ್ತಕ್ಕಂಥದ್ದು, ಆ ಕಡೆ ಇರ್ತಕ್ಕಂಥದ್ದು ಗರುಡ. ಯಾವುದೇ ರೀತಿ ಇರ್ತಕ್ಕಂಥದ್ದು ಯಾವ್ದು? ಖಂಡಿತ ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಪಾದಗಳು ಅಂತ ಅಂದ್ರೆ ಏನು, ಇಲ್ಲಿ ಬಕಾಸುರ ಎಂಬ ರಾಕ್ಷಸನ ಪಾದಗಳು ಅಂತ ನಾವೇನು ಹೇಳಲ್ಪಡ್ತಾ ಇದ್ದೇವೆ, ಹಿರಿಯರ ಸಹಾಯದಿಂದ ಏನ್ ಹೇಳಲ್ಪಡ್ತಾ ಇದೇವಲ್ಲ, ಅದೇ ನೆನಪಿಗೋಸ್ಕರನೇ ಇವು ಹಾಗೆ ಇರ್ಲಿ ಇಲ್ಲಿ. ಇವು ಇತ್ತೀಚಿನ ದಿನಗಳಲ್ಲಿ ಏನ್ ನಾವು ಈ ದೀಪಾವಳಿ ಕಂಬವನ್ನು ಮಾಡಿಸಿದೀವಲ್ಲ, ಅದ್ರ ಜೊತೆಗೆ ಅದ್ರ ಪ್ರತಿಯಾಗಿ ಇದು ಇರ್ಲಿ ಅನ್ನೋ ನಿಟ್ಟಿನಲ್ಲಿ ಇದನ್ನೊಂದು ಹಂಗೆ ಇಟ್ಟಿರ್ತಕ್ಕಂಥದ್ದು ವ್ಯವಸ್ಥೆ ಇದೆ ಇಲ್ಲಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಖಂಡಿತ ಆಮೇಲೆ ಇದ್ರ ಸುತ್ತಮುತ್ತ ಏನಾದ್ರು ವಿಶೇಷತೆ ಏನಾದ್ರು ಕಾಣಬಹುದು? ಖಂಡಿತ ಇದ್ರ ಸುತ್ತಮುತ್ತಲಿನ ವಿಶೇಷತೆ ಅಂತ ಅಂದ್ರೆ, ಇದು ಹಿಂದಿನ ದಿನಗಳಲ್ಲಿ ಅಂದ್ರೆ ನಾನೇನೇ ಈಗ ಹೇಳಿದ್ನಲ್ಲ, ಏನು ಸುಮಾರು ಪಾಂಡವರು ಕೌರವರು ಇರ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಸ್ವಲ್ಪ ದಿನ ತಂಗಿದ್ರು ಅನ್ನೋ ನಿಟ್ಟಿನಲ್ಲಿ ಇದು ಏಕಚಕ್ರ ನಗರ ಅಂತಕ್ಕಂಥದ್ದು ಒಂದು ಇತಿಹಾಸ. ಅಂದ್ರೆ ಇದ್ರ ಇತಿಹಾಸವನ್ನ ಯಾವಲ್ಲಿ ಕೂಡ ನಾವು ಪ್ರತಿ ಮತ್ತೊಂದು ಇತಿಹಾಸ ತಜ್ಞರಿಂದ ನಾವು ಮಾಹಿತಿ ಇಲ್ಲ. ಇದಕ್ಕಿನ್ನು ಪುರಾತತ್ವ ಇಲಾಖೆಯಿಂದ ಖಂಡಿತ ಸಹಾಯ ಬೇಕು. ನಿಮ್ಮಂತವರು ಏನು ಈ ರೀತಿ ಬಂದು ಚಾನಲ್ ಅನ್ ಮಾಡಿ ಇದರಿಂದ ಇನ್ನು ಹೆಚ್ಚಿನ ಮಟ್ಟಕ್ಕೆ ಜನರನ್ನು ಮನ ಮುಟ್ಟಬೇಕು ಅಂತಕ್ಕಂಥ ನಾವೆಲ್ಲ ಓದಿದ್ದೇವೆ. ಇವತ್ತು ನೀವೆಲ್ಲ ಯುವಕರು ಇತ್ತೀಚಿನ ನಾನು ಈ ಹೆಚ್ಚು ಕಡಿಮೆ ನನಗೀಗ ಒಂದು 57 ವರ್ಷ. ಹಿಂದಿನ ನಿರ್ಮಾಣಗಳಲ್ಲಿ ನಾವು ಓದ್ಬೇಕಾದ್ರೆ 7ನೇ ತರಗತಿ ಒಂದು ಪುಸ್ತಕದಲ್ಲಿ, ಸರ್ಕಾರಿಯ ಪಠ್ಯ ಪುಸ್ತಕದಲ್ಲಿ ಇದರ ಬಗ್ಗೆ ಏಕಚಕ್ರ ನಗರ ಅಕ್ಕಪಕ್ಕದ ಗುಡ್ಡದಲ್ಲಿಯೇ ಅಂತ ಒಂದು ಪಾಠ ಇತ್ತು. ಆ ಪುಸ್ತಕವನ್ನು ನೀವು ಕೂಡ ಕಲೆಕ್ಟ್ ಮಾಡ್ಕೋಬಹುದು. ಅಕ್ಕಪಕ್ಕದ ಗುಡ್ಡದಲ್ಲಿಯೇ ಏಕಚಕ್ರ ನಗರ ಅಂದ್ರ ಈ ಗುಡ್ಡದ ಸುತ್ತಮುತ್ತಲಿನ ಸಾಮ್ರಾಜ್ಯ. ಅಂದ್ರೆ ಎಲ್ಲಾ ಕಡೆ ಇರ್ತಕ್ಕಂಥದ್ದು ಬಿಸ್ತಳ್ಳಿ ಇರ್ಬೋದು, ಇದೇ ಬಿಸ್ತಳ್ಳಿ ದೋಣನಗುಡ್ಡೆ ಒಂದೇ ಗ್ರಾಮ, ಆದ್ರೆ ಒಂದೇ ಪಂಚಾಯತಿ, ಒಂದೇ ನಮ್ಮ ತಾವೂನ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಸಣ್ಣ ಗ್ರಾಮ. ಇದು ಬಿಸ್ತಳ್ಳಿ ಮತ್ತು ದೋಣನಗುಡ್ಡೆ ಒಂದೇ ವಾಡಿ ಸಂಬಂಧಪಟ್ಟಿರೋದು. ಈ ಗುಡ್ಡದ ಜಾತ್ರೆ ಮತ್ತು ಎಲ್ಲದನ್ನು ಕೂಡ ನಾವು ಬಿಸ್ತಳ್ಳಿ ಮತ್ತು ದೋಣನಗುಡ್ಡೆ 2 ಗ್ರಾಮದವರು ಸೇರಿ ನಾವು ಎಲ್ಲಾ ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥದ್ದು ವ್ಯವಸ್ಥೆ. ಅದೇ ಆ ನಿಟ್ಟಿನಲ್ಲಿ ನಾವು ನೋಡ್ಬೋದು. ಇದಕ್ಕೂ ಹೆಚ್ಚಾಗಿ ಇಲ್ಲಿ ಅದೇ ನವರಾತ್ರಿ ಒಳಗೆ ಸುಮಾರು ಏನು ನವರಾತ್ರಿ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ನಾವೇನು ಜಾತ್ರೆ ಮಹೋತ್ಸವ ಮಾಡ್ತೇವಲ್ಲಿ, ಆ ಸಂದರ್ಭದಲ್ಲಿ ಇಲ್ಲಿ ಸುಮಾರು 8,000-10 ಸಾವಿರ ಜನ ಭಕ್ತರು ಸೇರ್ತಾರೆ. 8,000-10 ಸಾವಿರ ಜನ ಭಕ್ತರು ಇಲ್ಲಿ ಈ ಗುಡ್ಡದಲ್ಲಿ ಸೇರ್ತಾರೆ. ಅಲ್ಲಿ ಆ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಅವ್ರಿಗೆ ಕೂಡ ಖಂಡಿತ ನಾವು ಎಲ್ಲರೂ ಶೇರ್ ಮಾಡಿರ್ತೇವೆ. ಬಹಳಷ್ಟು ಚೆನ್ನಾಗ್ ಆಗ್ತದೆ. ಆಮೇಲೆ ಬಹಳ ದೂರದಿಂದ ಬೆಂಗಳೂರು, ಮೈಸೂರು ಈ ಭಾಗದಿಂದಲೂ ಕೂಡ ಅವತ್ತು ಒಂದಿನಕ್ಕೆ ಆ ಭಕ್ತರು ಇಲ್ಲಿ ಇರ್ತಾರೆ. ಈ ನಿಟ್ಟಿನಲ್ಲಿ
ಬಹಳ ವಿಜೃಂಭಣೆಯಿಂದ ಅವತ್ತು ಒಂದು ದಿನದ ಕಾರ್ಯಕ್ರಮ ಇಲ್ಲಿ ನಡೀತಾ ಐತಿ. ಇದಕ್ಕೆ ನೀವಿನ್ನು ಕೇಳ್ಬೋದು, ಇದಕ್ಕೆ ಮಾರ್ಗವಾಗಿ ಮಾರ್ಗ ಯಾವ ರೂಟ್ ಇಂದ ಬರ್ಬೋದು? ಇದಕ್ಕೆ ನೀವೆಲ್ಲ ಕೇಳ್ಬೋದು ಯಾವ ಮಾರ್ಗ ಏನು ಅಂತ ಕೇಳಿದಾಗ ನಾವು ಇಲ್ಲಿ ಶಿರಾಳಕೊಪ್ಪದಿಂದ ಒಂದು 10 ರಿಂದ 11 ಕಿಲೋಮೀಟರ್ ಇರ್ತಕ್ಕಂಥ ಈ ಒಂದು ದೋಣನಗುಡ್ಡಿ ಗ್ರಾಮ. ಸೀದಾ ಶಿರಾಳಕೊಪ್ಪದಿಂದ ಬಳ್ಳಿಗಾವಿ, ಮಾಳಗೊಂಡನಕೊಪ್ಪ, ತಾಳಗುಂದ, ತದನಂತರ ತಾಳಗುಂದ 2 ಕಿಲೋಮೀಟರ್ ಇರ್ತಕ್ಕಂಥ ಈ ದೋಣನಗುಡ್ಡಿ ಈ ಗುಡ್ಡ. ತಾಳಗುಂದದ ಬಗ್ಗೆ ವಿಶೇಷತೆ ಕೇಳಿದ್ವಿ. ಅದ್ರ ಪಕ್ಕದ ಹಳ್ಳಿಲಿ ದೋಣನಗುಡ್ಡಿ ಅಂತ ಒಂದು ಗ್ರಾಮ ಇದೆ, ಅದ್ರ ಬಗ್ಗೆ ಇಷ್ಟೊಂದು ವಿಶೇಷತೆ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಖಂಡಿತ ತಾಳಗುಂದ ಗ್ರಾಮ ಅದು ಕೂಡ ಹಲ್ಮಿಡಿ ಶಾಸನ, ಮೊದಲ ಹಲ್ಮಿಡಿ ಶಾಸನ ಇರ್ತಕ್ಕಂಥ ನಮ್ಮ ತಾಳಗುಂದ ಗ್ರಾಮ. ಬಹಳ ಯೂಟ್ಯೂಬ್ ಚಾನಲ್ ಅಲ್ಲಿ ತಾವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು, ಬಹಳಷ್ಟು ಅದ್ರ ಬಗ್ಗೆ ತಾವೆಲ್ಲ ಸ್ಟೋರಿಗಳನ್ನ ಕೇಳಿರ್ತೀರಿ. ಕೇಳಿದೀವಿ. ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಇದು ಕೂಡ ಇತಿಹಾಸ ಗ್ರಾಮ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಖಂಡಿತ ನಮಗೆ ತುಂಬಾ ಸಂತೋಷವಾಗ್ತದೆ. ಇದಕ್ಕೆ ಮಾರ್ಗ ಅಂದ್ರೆ ರೋಡಿನ ವ್ಯವಸ್ಥೆ ಇರ್ಲಿಲ್ಲ, ಯಾವುದೇ ತರಹದ ಇಲ್ಲಿ ಮೇಲ್ ಬರ್ಲಿಕ್ಕೆ ವೆಹಿಕಲ್ಸ್ ಮತ್ತು ಈ ಗುಡಿ ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಮಗ್ರಿಗಳನ್ನ ತರಲಿಕ್ಕೆ ನಮಗೆ ಯಾವತ್ತು ಮಾರ್ಗ ಇರ್ಲಿಲ್ಲ, ದಾರಿ ಇರ್ಲಿಲ್ಲ. ನಡ್ಕೊಂಡು ಬರ್ಲಿಕ್ಕೆ ಮಾತ್ರ ದಾರಿ ಇತ್ತು. ಅವಾಗ ನಾವೇನ್ ಮಾಡಿದ್ವಿ, ಇಲ್ಲಿ ಯಾರೋ ಒಬ್ರು ಮುಖಂಡರು ಕರ್ಸಿದ್ವಿ. ಮಹಿಳಾ ಮುಖಂಡರು, ಈಗ ನಿಜಕ್ಕೂ ನಾವು ಅವ್ರ ಹೆಸರು ಹೇಳಲೇಬೇಕು. ಮೂಲತಃ ಇದಕ್ಕೆ ಮಾರ್ಗ ಮಾಡಿಕೊಟ್ಟಿರ್ತಕ್ಕಂಥದ್ದು ಶಿಕಾರಿಪುರದ ಒಬ್ರು ಮಹಿಳಾ ಮುಖಂಡರು. ಅವರು ವಿಜಯಲಕ್ಷ್ಮಿ ಕಂಚುಗಾರ್ ಅಂತ ಹೇಳಿ ಶಿಕಾರಿಪುರದವರು. ಅವರು ಇಲ್ಲಿ ಕೂಡ ಅವರು ಏನೋ ಅನಿವಾರ್ಯ ಕಾರಣದಿಂದ ಅವ್ರು ಈ ದೇವಸ್ಥಾನ ನೋಡ್ಬೇಕು ಅಂತ ಬಂದಾಗ ಇಲ್ಲಿ ಎಲ್ಲ ದೇವಸ್ಥಾನ ಇತಿಹಾಸವನ್ನ ನೋಡಿ ಅವರು ಇಲ್ಲ ಇದಕ್ಕೆ ರೋಡ್ ಬೇಕಲ್ಲ, ಈ ದೇವಸ್ಥಾನ ಕಟ್ಬೇಕಲ್ಲ, ಇದನ್ನ ಮಾಡ್ರಿ, ಯಾಕೆ ಸುಮ್ಮನೆ ಇದೀರಿ, ನೀವೆಲ್ಲ ಬರ್ರಿ ಅಂತ ನಮ್ಮೆಲ್ಲ ಕರೆದು ಕೇಳಿದಾಗ ಇಲ್ಲ ಮೇಡಮ್, ಇಲ್ಲಿ ಯಾರು ನಮಗೆ ಹೆಲ್ಪ್ ಮಾಡ್ತಾ ಇದಾರೋ, ನಾವ್ ಯಾರು ಕರೆದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಸಣ್ಣ ಗ್ರಾಮ, ಇಲ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಕೂಡ ವೋಟ್ ಬ್ಯಾಂಕ್ ಇಲ್ಲ, ಅದಿಲ್ಲ ಇದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಯಾರು ಬರ್ಲಿಕ್ಕೆ ಇಷ್ಟಪಡಲ್ಲ ಅಂತಕ್ಕಂಥ ವಿಚಾರವನ್ನು ಅವರಲ್ಲಿ ನಾವು ಸ್ಪಷ್ಟನೆ ಮಾಡಿದಾಗ ಅವ್ರು ಇಲ್ಲಿಂದಾನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಅವ್ರು ಯಾರಿಗೆ ಮಾತಾಡ್ಬೇಕು MD ಅವರಿಗೆಲ್ಲ ಮಾತಾಡಿ ಸಡನ್ಲಿ ಒಂದೇ ದಿನದಲ್ಲೇ ಬೆಳಗ್ಗೆ ಬಂದಿರ್ತಕ್ಕಂಥವ್ರು ಒಂದೇ ದಿನದಲ್ಲೇ ನಮ್ಮ ತಾಳಗುಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳನ್ನ ಇದೇ ಸ್ಪಾಟಿಗೆ ಕರೆಸಿ ಅಥವಾ ಫಾರೆಸ್ಟ್ ಪರ್ಮಿಷನ್ ತಗೊಂಡು ಮತ್ತು ಇಲ್ಲಿ NRIG ಉದ್ಯೋಗ ಖಾತ್ರಿ ಸ್ಕೀಮಿನೊಳಗ 10 ಲಕ್ಷ ರೂಪಾಯಿಯನ್ನ ನೇರವಾಗಿ ಅವ್ರು 1-2 ಗಂಟೆಗಳಲ್ಲೇ ಮಂಜೂರಾತಿ ಮಾಡಿಸಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಆ ಎಮ್ಮನಿಗೆ ಏನು ವಿಜಯಲಕ್ಷ್ಮಿ ಕಂಚುಗಾರ್ ಅಂತ ಇದಾರೆ. ಇವತ್ತು ಖಂಡಿತ ಅವ್ರಿಲ್ಲ, ಖಂಡಿತ ಅವ್ರ ಬಗ್ಗೆ ನಾನು ಹೇಳ್ಬೇಕು. ಅವರು ತದನಂತರ ಮೊನ್ನೆ 1 ತಿಂಗಳ ಹಿಂದಿನ ತಾನೇ ಅವರು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂದಿದ್ರು. ನಿಜಕ್ಕೂ ಅವ್ರಿಗೆ ನಾವು ಅವ್ರ ಹೆಸರನ್ನ ಇವತ್ತು ತಗೊಳ್ಳೇಬೇಕಾಗಿರ್ತದೆ. ಆ ನಿಟ್ಟಿನಲ್ಲಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ನಾವು ಇಲ್ಲಿ ಈ ಮಾರ್ಗವನ್ನ ಮಾಡಿರ್ತಕ್ಕಂಥ ಯಾವುದೇ ಇಂಜಿನಿಯರ್ ಸಹಾಯ ಇಲ್ಲದೆ ಫಾರೆಸ್ಟ್ ಆಫೀಸರ್ ಕರೆಸಿ ನಾವೇ ಗ್ರಾಮದವರು ಮತ್ತು 2 ಗ್ರಾಮದವರೆಲ್ಲ ಮುಖಂಡರೆಲ್ಲ ಸೇರಿ ಈ ಒಂದು ಮಾರ್ಗವನ್ನ ಮಾಡ್ಕೊಂಡು ಬಂದು ಎಲ್ಲ ಸಾಮಗ್ರಿಗಳನ್ನ ತಗೊಂಡು ಈ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ. ಇದ್ರ ಬಗ್ಗೆ ವಿಶೇಷತೆ ಅಂದ್ರೆ ನೀವು ಬುಕ್ಕಲ್ಲಿ ಓದಿದಕ್ಕಿಂತ ಮುಂಚೆನೆ ಗೊತ್ತಿತ್ತಾ? ಖಂಡಿತ ವಿಶೇಷತೆ ಗೊತ್ತಾದ್ಮೇಲೆ ನೀವು ತಿಳ್ಕೊಂಡಿರೋದು? ಖಂಡಿತ ಇಲ್ಲ, ಈ ಬುಕ್ಕಲ್ಲಿ ಓದ್ಲಿಕ್ಕಂತೂ ಮೊದಲೇನೆ ವಿಶೇಷತೆ ಗೊತ್ತಿತ್ತು. ಈಗ ನಾನು ಈ ವಯಸ್ಸು ನನ್ನ ಅನುಭವದ ತಂದೆಯವರು ಅವತ್ತು ಒಂದು 60-65 ವರ್ಷ, ಅದ್ರ ಹಿಂದಿನವ್ರು ಅವ್ರಿಗೆ ಗೊತ್ತಿರ್ತಕ್ಕಂಥ ವ್ಯವಸ್ಥೆ. ಎಲ್ಲರೂ ಸುಮಾರು 2-3 ತಲೆಮಾರುಗಳಿಂದನೂ ನಾನ್ ಕೇಳಿರ್ತಕ್ಕಂಥದ್ದು ಇಲ್ಲ ಈ ಗುಡ್ಡದ ವಿಶೇಷತೆ, ಇಲ್ಲಿ ಬಗಾಸುರ ಎಂಬ ರಾಕ್ಷಸನ ಸಂಹಾರ ಆಗಿರ್ತಕ್ಕಂಥದ್ದು ಇದೇ ಗುಡ್ಡದಲ್ಲಿ. ಆಮೇಲೆ ಇನ್ನೊಂದು ವಿಶೇಷತೆ, ಅಲ್ಲಿ ಅವತ್ತಿನ ಹಿಂದಿನ ಹಿರಿಯರು, ಬನ್ನಿ ಇನ್ನು ಸ್ವಲ್ಪ ಮುಂದೆ ಹೋಗೋಣ, 2-3 ತಲೆಮಾರಿನ ಹಿಂದಿನಿಂದಲೂ ನಾನು ಕೇಳ್ಕೊಂತ ಬಂದಿಲ್ಲ. ಅವರಿಂದ ಅವರಿಂದ ನಾನು ಅಂತ ಕೇಳ್ಕೊಂಡ ಬಂದಿರ್ತಕ್ಕಂಥ ವ್ಯವಸ್ಥೆ. ಈ ನಿಟ್ಟಿನಲ್ಲಿ ಇಲ್ಲಿಂದ 2 ಕಿಲೋಮೀಟರ್ ದೂರ ತಾಳಗುಂದದಿಂದ ಆ ಮಾರ್ಗವಾಗಿ ಇಲ್ಲಿ ಈ ಗುಡ್ಡಕ್ಕೆ ಒಂದಿಷ್ಟು ಸಾಮಗ್ರಿಗಳನ್ನ ಅಂದ್ರೆ ನಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ. ಈಗ ಎತ್ತಿನ ಬಂಡಿಯಲ್ಲಿ ಕಟ್ಕೊಂಡು ಬಂದು ಮತ್ತು ಅನ್ನ, ಯಾಕಂದ್ರೆ ಭೀಮನಿಗೆ ಆಹಾರ ಬೇಕಾಗಿರ್ತಕ್ಕಂಥದ್ದು ಖಂಡಿತ ನಮಗೆಲ್ಲ ಗೊತ್ತಿರ್ತಕ್ಕ ಭೀಮನಿಗೆ ಆಹಾರ ಅಂತಕ್ಕಂಥ ವ್ಯವಸ್ಥೆ. ಆ ನಿಟ್ಟಿನಲ್ಲಿ ಒಂದೊಂದು ಊರಿನವರು ಒಂದೊಂದು ದಿನ ಸರದಿ. ಆ ನಿಟ್ಟಿನಲ್ಲಿ ಸರದಿ ಸಾಲಲ್ಲಿ ಎತ್ತಿನ ಗಾಡಿಯಲ್ಲಿ ಕಟ್ಕೊಂಡು ಬಂದಿರ್ತಕ್ಕಂಥ ದಾರಿ ಇದೇ ಮಾರ್ಗ. ನೇರವಾಗಿ ನಾವೇನ್ ನಿಂತ್ಕೊಂಡಿದ್ದೇವಲ್ಲ ಇಲ್ಲಿಂದ ತಾಳಗುಂದ ಮಾರ್ಗ, ಈ ನಿಟ್ಟಿನಲ್ಲಿ ಇದೇ ಮಾರ್ಗ ಅಂತ ಕೇಳ್ಕೊಂಡು ಬಂದಿರ್ತಕ್ಕಂಥದ್ದು ಸುಮಾರು 2 ತಲೆಮಾರುಗಳಿಂದನೂ ನನ್ನ ಅನುಭವಕ್ಕೆ ಕೇಳಿರ್ತಕ್ಕಂಥ ಆ ಹಿರಿಯರು ಅಂದ್ಕೊಂಡಂಗೆ ನನಗೆ ಗೊತ್ತಿರ್ತಕ್ಕಂಥ ನಿಟ್ಟಿನಲ್ಲಿ ನಾನು ಹೇಳಬಲ್ಲೆ. ಈ ಕಟ್ಟಡ ಕಟ್ಟಕ್ಕೆ ನೀರಿನ ಸಹ ಹೆಂಗ್ ತಗೊಂಡ್ರೆ ಕೆಳಗಡೆಯಿಂದ ತುಂಬಾ ದೂರ ಆಗುತ್ತೆ. ಇವಾಗ ಅಲ್ಲಿಂದ ಬೋರ್ವೆಲ್ ಏನಿಲ್ಲ ಇಲ್ಲಿ ಅನ್ಕೋತೀನಿ, ಬೋರ್ವೆಲ್ ಇದೆ? ಖಂಡಿತ. ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬಾ ಒಳ್ಳೇದು. ಯಾಕಂದ್ರೆ ಈ ದೇವಸ್ಥಾನವನ್ನ ನಾವು ಕಟ್ಟಲಿಕ್ಕೆ ಶುರು ಮಾಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವೇನ್ ಮಾಡಿದ್ವಿ, ನಮ್ಮ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ನಮ್ಮ ತಾಲೂಕಾ ಮತ್ತು ಜಿಲ್ಲಾ ಪಂಚಾಯತಿಯ
ಪ್ರತಿನಿಧಿಗಳನ್ನ ನಾವು ಹೋಗಿ ಕೇಳ್ಕೊಂಡಾಗ ಇಲ್ಲ ನಾವು ಇಲ್ಲಿ ಕರ್ಕೊಂಡು ಬಂದಿವಿ ಅವ್ರನ್ನ, ಇಲ್ಲೇ ನಮ್ಮ ಪಕ್ಕದ ಬಳ್ಳಿಗಾವಿ ಅವ್ರು ರುದ್ರಪ್ಪ ಅಂತ ಹೇಳಿದ, ಆನೆ ರುದ್ರಪ್ಪ ಅಂತ ಹೇಳಿದ್ರು. ಅವರನ್ನ ನಾವು ಕರ್ಕೊಂಡು ಬಂದು ಈ ಗುಡ್ಡ ಹಸಿ ಕೇಳಿದಾಗ ಅವರು ಏನಂದ್ರು, ಇಲ್ಲ ನಮಗೆ ಈಗ ದೇವಸ್ಥಾನ ಕಟ್ಬೇಕು, ಈ ನಿಟ್ಟಿನಲ್ಲಿ ನಮಗೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಅವ್ರ ಏನ್ ಮಾಡಿದ್ರು, ಒಂದು ಪೈಪ್ಲೈನ್ ಮುಖಾಂತರ ಕೆಳಗಡೆ ಏನು ಊರಿಗೆ ನಮ್ಮ ಇದೇ ಊರಿಗೆ ದೋಣನಗುಡ್ಡೆ ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಐತಲ್ಲ, ಅಲ್ಲಿಂದನೇ ಒಂದು ಪೈಪ್ಲೈನ್ ನೇರವಾಗಿ ಒಂದು ಪೈಪ್ಲೈನ್ ಮಾಡಿ ಇಲ್ಲಿ ಒಂದು ಸಿಸ್ಟಮ್ ಕಟ್ಟಿ ಈ ನೀರ್ ಇರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡ್ರು. ಇದ್ರ ಹಿಂದೆನೆ ನಾವು ಇದ್ರ ಹಿಂದೆ ನಾವು ಕೇಳ್ಬೇಕಪ್ಪ, ನೀವು ಕೇಳ್ತಿದ್ದೀರಿ ಅಂತಂದ್ರೆ ಈ ಬೋರ್ವೆಲ್ ಆಗಕ್ಕಂತ ಅದ್ರ ಹಿಂದಿನ ನಿಟ್ಟಿನಲ್ಲಿ ನೀವು ಕೇಳ್ತೀರಿ ಅಂತ ಅಂದ್ರೆ ಈ ಬೋರ್ ನೀರು ಇಲ್ಲಿಗೆ ಬರದೆ ಹಿಂದಿನ ದಿನಗಳಲ್ಲಿ ಅದೇ ವಿಜಯಲಕ್ಷ್ಮಿ ಅಂತ ನಾನು ಹೇಳಿದ್ನಲ್ಲ, ಹೌದು, ಅವರು ಕೂಡ ಈ ದೇವಸ್ಥಾನ ಕಟ್ಬೇಕು ಅಂತ ನೀವೇನ್ ಕೇಳಿದ್ರ ಇದೇ ಪ್ರಶ್ನೆ, ನೀವು ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂತೀರಿ ಅಂತ ಕೇಳಿದಾಗ ಇಲ್ಲ ಮೇಡಮ್, ಅವಾಗ ಇಲ್ಲ ಮೇಡಮ್ ಇಲ್ಲಿ ನಮಗೆ ನೀರಿನ ವ್ಯವಸ್ಥೆ ಇಲ್ಲ, ಹಿಂದೆಲ್ಲ ಕೊಡಪಾನದಲ್ಲಿ ನೀರ್ ಹೊತ್ತು ಹಿಂದಿನ ಹಿರಿಯರು ಸಣ್ಣದ ಒಂದು ಗುಡಿಯನ್ನು ಕಟ್ಟಿದ್ರು, ಆದ್ರೆ ಇದನ್ ಕಟ್ಟಕ್ ಆಗಲ್ಲ ಅಂತ ಅಂದಾಗ ಮುಂದೆ ನಾವು ದೇವಸ್ಥಾನ ಕಟ್ಟಕ್ ಆಗಲ್ಲ ಅಂದಾಗ ಆ ಯಮ್ಮನೆ ಏನ್ ಮಾಡ್ತು, ಆ ಬೋರ್ವೆಲ್ ತರಬೇಕು, ಬೋರ್ವೆಲ್ ಗಾಡಿ ಬರೋ ವ್ಯವಸ್ಥೆಗೆ ಅಂತ ಹೇಳಿ ರೋಡಿಗೆ ಸ್ಯಾಂಕ್ಷನ್ ಮಾಡಿ ಉದ್ಯೋಗ ಖಾತ್ರಿಯಲ್ಲಿ ಮಾಡಿರ್ತಕ್ಕಂಥ ನಾ ಹಿಂದಿನ ವಿಚಾರದಲ್ಲಿ ನಿಮಗೆ ಹೇಳಿದೆ. ಅದೇ ಮಾರ್ಗವಾಗಿ ಅದೇ ಯಮ್ಮನೆ ಇಲ್ಲಿ 2 ಬೋರ್ವೆಲ್ ಅಂತ ತೋರಿಸ್ತು, ತನ್ನ ಸ್ವಂತ ಹಣದಲ್ಲಿ ತಾನು ದುಡಿದಿರ್ತಂತ ಇರ್ತಕ್ಕಂಥ ಹಣದಲ್ಲಿ, ಅಥವಾ ಈ ಗುಡ್ಡದ ಮೇಲೆ ಇದೆ ಏನು ನಾನು ತೋರಿಸಿದ್ನಲ್ಲ ದೀಪಮಾಲಿ ಕಂಬ ಅಂತಕ್ಕಂಥದ್ದು, ಅದ್ರ ಮಧ್ಯದಲ್ಲಿ ಈ ಕಡೆ ಒಂದು ಬೋರ್ವೆಲ್ ನೋಡಿಸ್ತು. ತದನಂತರ ಅದು ಕಾರಣಾಂತರ ಇಲ್ಲಿ ಹೈಟ್ ಇರೋದ್ರಿಂದ ನೀರು ಬರ್ಲಿಲ್ಲ. ಆಮೇಲೆ ಇನ್ನೊಂದು ಕೆಳಗೆ ಮಾಡ್ತು, ಅದು ಕೂಡ ಬರ್ಲಿಲ್ಲ. ಅವಾಗ ಅದೇ ಯಮನೆ ಇಲ್ಲಿಗೆ ಇಲ್ಲಿಂದ ಬೋರ್ವೆಲ್ ಹೋಗಕ್ಕೆ ಏನು ವ್ಯವಸ್ಥೆ ಬೇಕು, ಇದಕ್ಕೆ ಎಷ್ಟು HP ಮೋಟರ್ ಹಾಕ್ಬೇಕು, ಇದಕ್ಕೆ ಎಷ್ಟು ಇದ್ರದ್ದು ಪಂಪ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದೇ ಎಲ್ಲದನ್ನು ವೈಯಕ್ತಿಕವಾಗಿ ತನಿ ಬೇಕಾಗಿರ್ತಕ್ಕಂಥ ಕೆಲವರು ಇಂಜಿನಿಯರ್ ನಮ್ ಕರ್ಸ್ಕೊಂಡ್ ಇಲ್ಲಿಗೆ ಅವರಿಂದ ಮಾಹಿತಿ ತಗೊಂಡು ಅದೇ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ವಿ. ಎಷ್ಟು ವರ್ಷ ಆಯ್ತು ಸರ್ ಇದು ಕಟ್ಟಿಬಿಟ್ಟು? ಇದು 2012-13 ಕಟ್ಟಿರೋದು. 2012 ಮತ್ತು 13 ಅದಕ್ಕಿಂತ ಮುಂಚೆ ಯಾವ್ದೇ ತರಹದ ಇದಕ್ಕೆ ದೇವಸ್ಥಾನ ಆಗ್ಲಿ ಯಾವ್ದೇ ತರ ಇರ್ಲಿಲ್ಲ. ಅದೇ ಒಂದು ಗುಹೆ, ನಂತರ ಒಂದು 10 ವರ್ಷದ ವ್ಯವಸ್ಥೆಯಲ್ಲಿ ಅದೇ ನಮ್ಮ ತಂದೆಯವರ ಹಿರಿಯರ ಮಾರ್ಗದರ್ಶನ ಅವಳು ಸಣ್ಣ ಒಂದು ಕಟ್ಟಿದ್ರು. ಅಂದ್ರೆ ಇದಕ್ಕಿಂತ ಮುಂಚೆ ಯಾರು ದೇವಸ್ಥಾನ ಬರ್ತಾ ಇದ್ದ ಗುಡಿ ಕಟ್ಟೋದಕ್ಕಿಂತ ಮುಂಚೆ, ಅಥವಾ ಇವಾಗ ಸಣ್ಣ ಪ್ರಮಾಣದ ಬರ್ತಾ ಇದ್ರು ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನು ಈ ದೇವಸ್ಥಾನ ಆಯ್ತು, ಆಮೇಲೆ ಮಾರ್ಗ ಆಯ್ತು, ಆಮೇಲೆ ಒಳ್ಳೆ ಪ್ರವಾಸಿ ತಾಣ ಜಾಗ, ಒಳ್ಳೆ ಜಾಗ ಇದೆ. ಇಲ್ಲಿ ಬಂದು ನಾವು ಯಾರೇ ಕೂತ್ಕೊಂಡ್ರು ಕೂಡ ನಾವು 1 ಗಂಟೆ 2-3 ಗಂಟೆ ನಾವ್ ಇಲ್ಲಿ ಇರ್ಬೇಕು ಅಂತಕ್ಕಂಥದ್ದು, ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಪ್ರಶಾಂತವಾದ ಜಾಗ ಅಂತ ಖಂಡಿತ ಇಲ್ಲಿ ಕಾಣ್ತಾ ಇದೆ. ಜಾಗ ವಿಶೇಷತೆ ಮತ್ತೇನಾರು ಇದೆಯಾ? ಅದೇ ಈ ಜಾಗದ ವಿಶೇಷತೆ ಅಂತ ಅಂದ್ರೆ ಇದೇ ನಾನು ಹೇಳ್ತಕ್ಕಂಥದ್ದು. ಇದಕ್ಕ ಇನ್ನೂ ಪುರಾತತ್ವ ಇಲಾಖೆಯವರು ತರ ಏನು ನೀವು ಈಗ ಬಂದಿದ್ದೀರಿ, ಇದೇ ತರ ಪುರಾತತ್ವ ಇಲಾಖೆಯವರು ಕೂಡ ಬಂದಿಲ್ಲಿ ಪ್ರಶ್ನೆ ಮಾಡ್ಬೇಕು, ಈ ರೀತಿ ಕೇಳ್ಬೇಕು, ಇದರ ಹೇಳಿಕೆಯನ್ನ ಇವರು ಪ್ರಸ್ತಾಪ ಮಾಡ್ಬೇಕು, ಇದರ ಮೂಲ ವರದಿ ಏನು, ಇದ್ರದ್ದು ಮೂಲ ಏನು ಎಂತ ಅನ್ನೋದನ್ನ ಇನ್ನೂ ನಮ್ಗೆ ಹೆಚ್ಚಿನ ನಿಟ್ಟಿನಲ್ಲಿ ಮಾಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಏನು ಇದೆ ಬಿಸ್ತಳಿ ದೋಣನಗುಡ್ಡೆ ಟ್ರಸ್ಟ್ ಅಂತ ಏನು ನಾವು ಹೇಳ್ತಾ ಇದ್ದೀವಲ್ಲ, ಇಷ್ಟ ಟ್ರಸ್ಟ್ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಇದೇ ಟ್ರಸ್ಟ್ ನೀವೇ ಅಧ್ಯಕ್ಷರಾಗಿರೋದು ಖುಷಿಯಾದ ವಿಚಾರನೆ. ಖಂಡಿತ. ಬನ್ನಿ, ಇದು ಯಾರೋ ಒಂದು ಕಟ್ಟಡ ತರ ಕಾಣ್ತಿದೆ ಸಣ್ಣದಾಗಿ, ಅದೇನಂತ ಗೊತ್ತಾಗ್ತಿಲ್ಲ, ಅಲ್ಲಿ ಹತ್ರ ಹೋಗ್ಬಿಟ್ಟು ನೋಡೋಣ. ಬನ್ನಿ ಹೋಗೋಣ, ಹೇಳ್ತೇನೆ ನಾನು. ಇದೇ ನಾನೇನ್ ಬೀಗ ಓಪನ್ ಮಾಡ್ತಾ ಇದ್ದೀನಿ. ಇದು ಅಡಿಗೆಯ ಮನೆ. ಏನ್ ಇಲ್ಲಿ 4ರಿಂದ 6ರಿಂದ 10,000 ಜನ 8,000 ಜನ ಅಂತ ನಾನೇನ್ ಹೇಳ್ತಿದ್ದೇನಲ್ಲ, ಅದು ಅಡಿಗೆ ಅವರಿಗೆ ನಾವ್ ಏನ್ ಮಾಡ್ತಾ ಇದ್ದೀವಿ ಇಲ್ಲಿ ಅಂದ್ರೆ, ನಾವು ಮೊದಲೇ ಇನ್ನು ನಾವು ಮೊನ್ನೆ ದಿನ ನಾವು ಬಸವ ಜಯಂತಿ ದಿನ ಒಂದು ಹಾಲು ಉಕ್ಷಿ ಓಪನ್ ಮಾಡಿದ್ದೇವೆ. ಇನ್ನು ಕೂಡ ಬಹಳ ಸೋಡ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ಇದು ಕೂಡ ಹೆಚ್ಚಾಗಿ ಮಾಡಿದ್ರೆ ಇನ್ನು ದೊಡ್ಡದಾಗಿ ಮಾಡಬಹುದು ಇಲ್ಲಿ. ಖಂಡಿತ ಇದು ಕೂಡ ಭಕ್ತರ ಸಹಾಯದಿಂದನೇ. ಅಂದ್ರೆ ನಮ್ಮ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ 1.5 ಲಕ್ಷ ಮಾತ್ರ ಇದಕ್ಕೆ ಸಹಾಯಧನ ಅಂತ ಕೊಟ್ಟಿರ್ತಕ್ಕಂಥ ತಾಲೂಕ್ ಪಂಚಾಯತಿ ನಿಟ್ಟಿನಲ್ಲಿ 1.5 ಲಕ್ಷ ಸಹಾಯಧನ ಅಂತ ಕಳೆದ ವರ್ಷದ ಕಳೆದ ಅವಧಿ ಮುಗಿತಲ್ಲ, ಅದ್ರ ಹಿಂದಿನ ದಿನಗಳಲ್ಲಿ ಕೊಟ್ಟಿರ್ತಕ್ಕಂಥ 1.5 ಲಕ್ಷ. ಇದನ್ನ ಸುಮಾರು ನಾವು ಈಗ ಒಂದು 8 ಲಕ್ಷ ರೂಪಾಯಿ ಅಂದಾಜು ಇವತ್ತಿನ ಒಂದು ಗಟ್ಟುಮುಟ್ಟ ಇಟ್ಟಿಗೆ ಮತ್ತು ಕಬ್ಬಣ ಇದೆಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಒಂದು 8 ಲಕ್ಷ ರೂಪಾಯಿ ಅಂದಾಜು ಖರ್ಚು ವೆಚ್ಚ ಈಗಾಗಿದೆ. ಇದನ್ನ ಮೊನ್ನೆ ತಾನೇ ಇದನ್ನ ಕಂಪ್ಲೀಟ್ ಮುಗಿಸಿದ್ದೇವೆ ಅಷ್ಟೇ. ಇದು ನಾವಿಲ್ಲಿ ಊಟದ ವ್ಯವಸ್ಥೆ ಮಾಡ್ಬೇಕಾದ್ರೆ ಇಲ್ಲಿ ಹೊರಗಡೆಗೆ ಮಾಡ್ತಾ ಇದ್ದೀವಿ. ಇಲ್ಲೇ ಮುಂಚೆ ಕಟ್ಟಡಕ್ಕಿಂತ ಒಂದು ದಿನ ಮೊದಲೇ, ನಾಳೆ ರಥೋತ್ಸವ ಅಂದ್ರೆ ಅದ್ರ ಮೊದಲಿನ ಹಿಂದಿನ ದಿನ ಬಂದು ಇಲ್ಲಿ ವ್ಯವಸ್ಥಿತವಾಗಿ 2 ಗ್ರಾಮದವರು ಬಂದು ಸೇರ್ಕೊಂಡು ಇಲ್ಲೆಲ್ಲ ಮಾಡಿರ್ತಕ್ಕಂಥ ವ್ಯವಸ್ಥೆ ಹೊರಗೆ ಮಾಡ್ತಿದ್ದೀವಿ. ಆದ್ರೆ ನಮಗೆ ಇವತ್ತಿನ ದಿನಮಾನಗಳಲ್ಲಿ ಸೇಫ್ಟಿ ಅಂತಕ್ಕಂಥ ಬಹಳ ಮುಖ್ಯ. ಹೌದು, ಯಾಕೆಂದ್ರೆ ನಾವೇನೋ ಒಂದು ಪ್ರಸಾದ ಮಾಡ್ತೇವೆ ಅಂದ್ರೆ ಅದು ಕೂಡ
ಅಚ್ಚುಕಟ್ಟಾಗಿರ್ಬೇಕು. ಅದು ಒಂದು ಕೂಡ ಯಾವುದೇ ರೀತಿ ಕಳಪೆ ಅದ್ರಲ್ಲಿ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ಅಂದ್ರೆ ನಾವು ಖಂಡಿತ ಇದನ್ನ ಮಾಡಿ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನ ಮಾಡಿದೆ. ಬನ್ನಿ ಒಳ ಹೋಗೋಣ. ಅದೇ ಆ ನಿಟ್ಟಿನಲ್ಲಿ ಅಡಿಗೆ ಮಾಡ್ಲಿಕ್ಕೆ ಇಲ್ಲೇ ಅಡಿಗೆ ಮಾಡ್ಬೇಕು, ಇಲ್ಲಿಂದಾನೇ ನಾವು ಹೊರಗೆ ಹೋಗಿ ಬಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಪಾತ್ರೆ ಇದೆಲ್ಲ ಪಾತ್ರೆ ತೊಳಿಲಿಕ್ಕೆ ಇವ್ 2 ಒಲಿಗಳು ಅಂತ ನಾವು ಮಾಡಿದೇವಿ. ಯಾಕಂದ್ರೆ ಹಿಂದಿನ ಇದು ಇನ್ನೂ ಓಪನ್ ಆದ್ಮೇಲೆ ಏನೋ ಮಾಡಿಲ್ಲ ಅಂತ. ಇಲ್ಲ ನಾವ್ ಇಲ್ಲಿ ಒಂದು ಹಾಲು ಉಕ್ಸ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹಂಗೆ ಸುಮ್ನೆ ನಾವೇ ಒಂದಿಷ್ಟು ಏನೋ ಒಂದು ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಮೊನ್ನೆ ಬಸವ ಜಯಂತಿಯಲ್ಲಿ ನಾವು ಇದನ್ನ ಮಾಡಿದ್ದೇವೆ. ಇದಕ್ಕೆ ನಾವು ದಸರಾ ನವರಾತ್ರಿ ಬಂದ್ರೆ ಅವಾಗ ಸ್ಟಾರ್ಟ್ ಆಗುತ್ತೆ. ಖಂಡಿತ ಈ ನವರಾತ್ರಿ ನಾವು ಕಾರ್ಯಕ್ರಮದಲ್ಲಿ ನಾವು ಇದರಲ್ಲೇ ನಾವು ಪ್ರಸಾದ ರೆಡಿ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲೇ ನಾವು ಸೇಫ್ಟಿ ಆಗಿರ್ತಕ್ಕಂಥ ಜಾಗ ಒಳಗಡೆಗೆ ಎಲ್ಲ ಮಾಡ್ಕೊಂಡು ಹೊರಗಡೆ ಬರ್ಸ್ತಕ್ಕಂಥ ವ್ಯವಸ್ಥೆ ನಿಟ್ಟಿನಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಂಡಿರೋದು. ನಾವು ಮೊದಲೇ ಅಂದ್ರೆ ಏನು ನಾವು ಅಲ್ಲಿ ರೌಂಡ್ ಆಗಿ ರೋಡ್ ಅನ್ನು ಮಾಡ್ಕೊಂಡು ಬಂದಿದ್ದೇವಲ್ಲ, ಅದಕ್ಕಂತೂ ಪೂರ್ವದಲ್ಲಿ ಇಲ್ಲಿ ಒಂದು ಡೋಜರ್, ಇಲ್ಲೇನು ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಅಥವಾ ಗಿಡ ಮತ್ತೊಂದು ಮಾಡ್ಲಿಕ್ಕೆ ಅಂತ ಬಂದಾಗ ಓಡಾಡ್ಲಿಕ್ಕೆ ಅನ್ಲಿಕ್ಕೆ ಇಲ್ಲೊಂದು 2 ಬುಲ್ಡೋಜರ್ ಅಲ್ಲಿ ಇದೊಂದು ರೋಡ್ ಮಾಡಿರ್ತಕ್ಕಂಥದ್ದು. ಇದು ನಡ್ಕೊಂಡು ಓಡಾಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದು ನಡ್ಕೊಂಡು ಯಾವುದೇ ವೆಹಿಕಲ್ಸ್ ಮತ್ತೊಂದು ಬಂದು ಮೋಟರ್ ಬೈಕ್ ಯಾವುದೇ ಬೈಕ್ಗಳು ಈ ಜಾಗದಲ್ಲಿ ಬರ್ಲಿಕ್ಕೆ ಆಗಲ್ಲ. ಅದರಲ್ಲೇ ಬರ್ತಕ್ಕಂಥದ್ದು ಮೊದಲು ಇರ್ತಕ್ಕಂಥದ್ದು ಇದು ಜಾಗ. ಇದೆ ಮುಂಜೆಯಿಂದ ಮೂಲತಃ ಇದು ಒಂದು ಇಲ್ಲಾಶಿ ಬರ್ತಕ್ಕಂಥದ್ದು ಇದೊಂದು ಜಾಗ ದಾರಿ. ಇದರ ಸುಮಾರು ಎಷ್ಟು ಎಕರೆ ಇರ್ಬೋದು ಅಂತ ಇದು ಗುಡ್ಡ? ಸುಮಾರು 180 ಎಕರೆ. 180 ಎಕರೆ 180 ಎಕರೆ ಪೂರ್ತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ. ಇದು 180 ಎಕರೆ ಅಂತ ಅಂದ್ರೆ ಹೆಚ್ಚು ಕಡಿಮೆ 150 ಎಕರೆ ಫಾರೆಸ್ಟ್ ಅಲ್ಲೇ ಇದೆ. ಫಾರೆಸ್ಟ್ ಎಲ್ಲ ಸೇರಿ ಫಾರೆಸ್ಟ್ ಅಲ್ಲೇ ಇದೆ. ಈ ದೇವಸ್ಥಾನನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಫಾರೆಸ್ಟ್ ಜಾಗದಲ್ಲೇ ಇರ್ತಕ್ಕಂಥದ್ದು. ಆದ್ರೂ ಕೂಡ ಫಾರೆಸ್ಟ್ ಇಲಾಖೆಯವರು ಸ್ವಲ್ಪ ಫಂಡ್ ವ್ಯವಸ್ಥೆ ಆದ್ರೆ ತುಂಬಾ ಸಹಾಯ. ಇದಕ್ಕೆ ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದುವರೆಗೂ ನಮ್ಮ ತಾಲೂಕಾ ಶಾಸಕರು ಇರ್ಬೋದು, ಒಂದು ಚುನಾಯಿತ ಅಂದ್ರೆ ನಮ್ಮ ಪ್ರತಿನಿಧಿಗಳು, ಯಾರೋ ನಮ್ಮ MP ಅವರು ಇರ್ಬೋದು, ತಾಲೂಕಾ ಶಾಸಕರು ಮತ್ತು MP ಅವರು ಇರ್ಬೋದು, ಯಾರು ಕೂಡ ಇದಕ್ಕೆ ಅಷ್ಟೊಂದು ಕಾಳಜಿ ಮತ್ತೊಂದಿಷ್ಟು ಏನೋ ಅನುದಾನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಯಾವುದೇ ರೀತಿ ಯಾಕೆ ಅಂದ್ರೆ ನೀವು ಕೇಳ್ಬೋದು, ಯಾಕೆ ಇದನ್ನ ಮಾಡ್ತಾ ಇಲ್ಲ ಅಂತ ಅಂದಾಗ ನಾವು ಕೂಡ ಖಂಡಿತ ನಮಗೆ ಅವ್ರ ಬಗ್ಗೆ ಅಭಿಮಾನ ಇದೆ. ನಮ್ಮ ಶಾಸಕರು ಸಂಸದರ ಬಗ್ಗೆ ಖಂಡಿತ ನಾವು ಅಭಿಮಾನ ಇದೆ. ಅವ್ರನ್ನೂ ಕೂಡ ಈ ಗುಡ್ಡಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ. 2-3 ಬಾರಿ ನಾವು ಮುಖಂಡರೆಲ್ಲ ಸೇರಿ ಈ ಗುಡ್ಡಕ್ಕೆ ಕರ್ಕೊಂಡು ಬಂದಿದ್ದೇವೆ. ಕಟ್ಟಡ ಸಮಯದಲ್ಲಿ ಯಡಿಯೂರಪ್ಪನವರು MLA ಆಗಿದ್ರು ಖಂಡಿತ ಹೌದು. ಆ ಟೈಮಲ್ಲಿ ಅವ್ರೇನಾದ್ರು ಇಲ್ಲಿ ಬಂದು ಏನಾರು ಸಹಾಯ ಏನಾರು ಇಲ್ಲ ನಾವು ರಾಘವೇಂದ್ರ ಅವ್ರನ್ನ ಕೂಡ ನಮ್ಮ ಶಾಸಕರು ಸಂಸದರು ಕೂಡ ಅವರೇ 2-3 ಅವಧಿಯಲ್ಲಿ ಅವರನ್ನು ಕೂಡ ಈ ಗುಡ್ಡಕ್ಕೆ ಹಸಿದೆ. ಆಮೇಲೆ ಇದನ್ನ ಏನು ಉದ್ಘಾಟನೆ ಮಾಡೋ ಸಮಾರಂಭದಲ್ಲಿ ಕೂಡ ಅವರಿಗೆ ಮನೆಗೆ ಹೋಗಿ ಇನ್ವಿಟ್ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ನಾವು ಇದೆ. ಅದ್ರ ಹಿಂದಿನೂ ಕೂಡ ಇದಕ್ಕೆ ಅಭಿವೃದ್ಧಿ ಆಗ್ಬೇಕು, ನೀವು ಒಂದಿಷ್ಟು ಇದು ಫಂಡ್ ಕೊಡ್ರಿ, ಏನೋ ಒಂದ್ ಸಹಾಯ ಮಾಡ್ರಿ ಅಂತ ಅಂದಾಗ ಕೂಡ ಯಾಕೋ ನಾನು ಅದ್ರ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ಯಾಕೋ ಅದು ಅಲ್ಲಿಗೆ ನೆನಗುದಿ ಇದೆ. ಆದ್ರೆ ಇದು ನಾನ್ ಹೇಳ್ಬೇಕು ಅಂತ ಅಂದ್ರೆ ಖಂಡಿತ ನಾನು ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅಂದಾಗ ನೀವು ಕರೆದಿರಿ ನಾನು ಮಾತಾಡ್ಬೇಕು ಅಂದ್ರ ಎಲ್ಲೋ ಒಂದ್ ಕಡೆ ಭಕ್ತರಿಂದನೇ ಈ ದೇವಸ್ಥಾನ ಬೆಳೀತಾ ಇದೆ ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ನೋಡಿ, ಇದು ಅವತ್ತು ಅಲ್ಲಿ ಅದು ಆಯ್ತು ಆ ರೀತಿ 18-20 ಲಕ್ಷ ಅವತ್ತಿನ ದಿನಗಳಲ್ಲಿ 2011-12ರಲ್ಲಿ ಅಷ್ಟೊಂದು ಹಣ ನೀವು ಅಲ್ಲಿ ನೋಡಿರಿ ಒಳಗಡೆಗೆ. ನೋಡಿದಾಗ ಅಲ್ಲಿ ಏನು ಜಮೀನ್ ಇಲ್ಲದೆ ಇರ್ತಕ್ಕಂಥವ್ರು, ಯಾವುದೇ 1 ಗುಂಟೆ ಜಮೀನ್ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ಬೆಂಗಳೂರಲ್ಲಿ ದುಡಿಮೆ ಮಾಡಿರ್ತಕ್ಕಂಥವ್ರು ಕೂಡ ಅಲ್ಲಿ 2-3 ಲಕ್ಷ ಕೊಟ್ಟಿರ್ತಕ್ಕಂಥದ್ದು ಆ ಕಲ್ಲಲ್ಲಿದೆ. ನೀವು ನೋಡಿ, ಇನ್ನೂ ಒಂದ್ಸರಿ ಬೇಕಾ ನೋಡ್ಬೋದು. ಅದೇ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಆದ್ರೂ ಕೂಡ ನಾವು ಇದ್ದೇ ಕೇಳೋದು, ಇದು ಒಂದು ಪ್ರವಾಸಿ ತಾಣ ಆಗ್ಬೇಕು. ಇಲ್ಲಿ ಇನ್ನೊಂದಿಷ್ಟು ಒಂದು ರಂಗಮಂದಿರಗಳು, ಇನ್ನೂ 1-2 ರಂಗಮಂದಿರ ಬೇಕು ನಮಗೆ. ಯಾಕಂದ್ರೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಒಂದ್ ವರ್ಷ 4,000 ಆದ್ರೆ ಒಂದ್ ವರ್ಷ 6,000 10,000ವರೆಗೂ ಆಗ್ತಾ ಇದೆ. ಇಲ್ಲಿ ವ್ಯವಸ್ಥಿತವಾಗಿ ಇನ್ನೂ ಒಂದಿಷ್ಟು ನೀರಿನ ವ್ಯವಸ್ಥೆಗೆ ನಮಗೆ ಟ್ಯಾಂಕರ್ಗಳು ಆಗ್ಬೇಕು. ಆಮೇಲೆ ಈ ರೋಡ್ ಕೂಡ ಅದು ಅವತ್ತೇನು ನಾನು ಹೇಳಿದ್ನಲ್ಲ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆ ರೋಡ್ ಆಗಿರ್ತಕ್ಕಂಥದ್ದು, ಅದು ಕೂಡ ಡಾಂಬರೀಕರಣ ಅಥವಾ CC ರೋಡ್ ಆಗ್ಬೇಕು. ಯಾಕಂದ್ರೆ ಅದು ಆದಾಗ ಮಾತ್ರ ನೀಟಾಗಿ ನಾವು ಹೋಗ್ಲಿಕ್ಕೆ ವ್ಯವಸ್ಥೆ. ತಾವೆಲ್ಲ ಬಂದ್ರಿ, ಬೈಕ್ ಹೋಗೋದು ಕಷ್ಟ ಈ ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ತುಂಬಾ ಈ ನಿಟ್ಟಿನಲ್ಲಿ ಅದೆಲ್ಲ ಆಗ್ಬೇಕು. ಇದಕ್ಕೆ ಚುನಾಯಿತ ಪ್ರತಿನಿಧಿ ಶಾಸಕರು ಸಂಸದರು ಸ್ಥಳೀಯ ಚುನಾಯಿತ ಪ್ರತಿನಿಧಿ ಎಲ್ಲರೂ ಸಹಕಾರ ಬೇಕು ಈ ಗುಡ್ಡಕ್ಕೆ. ಇದು ಒಂದು ಪ್ರವಾಸಿ ತಾಣ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಅದು ಟಾರ್ ರೋಡ್ ಅಥವಾ ಏನೋ ಕಾಂಕ್ರೀಟ್ ರೋಡ್ ಆಯ್ತು ಅಂದ್ರೆ ಈ ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ತುಂಬಾ ಸಹಾಯ ಆಗುತ್ತೆ. ಆಲ್ಮೋಸ್ಟ್ ಖಂಡಿತ. ಇನ್ನು ಇವಾಗ ಏನಂದ್ರೆ ಎಲ್ಲ ವೆಹಿಕಲ್ ಗಳು ಬರೋದು ತುಂಬಾ ಕಷ್ಟವಾಗುತ್ತೆ. ಕಷ್ಟ. ಹೌದು. ಆಮೇಲೆ ಏನಾಗ್ಬಿಡ್ತದೆ ಅಂದ್ರೆ ಈಗ ಯಾರೋ
ಓಡಾಡ್ಕೊಂತ ಇರ್ತಕ್ಕಂಥವ್ರು ಬೈಕ್ ಮತ್ತು ಇನ್ನೊಂದು ಒಂದ್ಸಾರಿ 2 ಸಾರಿ ಓಡಾಡಿರ್ತಕ್ಕಂಥವ್ರು ಮಾತ್ರ ಈ ಗುಡ್ಡದಲ್ಲಿ ಹೌದು. ಹೊಸದಾಗಿ ಬರ್ತಕ್ಕಂಥವ್ರು ಕೆಲವರು ದಾರಿ ನಮ್ಮ ಜಾತ್ರೆ ಗೊತ್ತಾಗಲ್ಲ. ವ್ಯವಸ್ಥೆಯಲ್ಲಿ ಅಲ್ಲೇ ನಿಲ್ಸಿ ಬಂದ್ಬಿಟ್ಟಿರ್ತಾರೆ. ದಾರಿ ಯಾಕಂದ್ರೆ ಮಕ್ಕಳು ಇರ್ತಾರೆ, ಹೌದು. ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ಕಷ್ಟ ಆಗ್ತದೆ. ಹಾಗಾಗಿ ಆ ರೋಡ್ ಒಂದು ನಮಗೆ ಕಂಪ್ಲೀಟ್ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ವ್ಯವಸ್ಥೆ. 2015ನೇ ಇಸ್ವಿ ಇಲ್ಲಿ ಅವತ್ತು ಅವರು ಮಾಜಿ ಮುಖ್ಯಮಂತ್ರಿಗಳು ಇದ್ರು. ಅವತ್ತು ಹಾಲಿ ಸಂಸದರು ಶಿವಮೊಗ್ಗ ಕ್ಷೇತ್ರ ತಾವೇ ನೋಡ್ಬೋದು. ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಅವತ್ತು ನಮ್ಮ ಯಡಿಯೂರಪ್ಪನವರೇ ಇದ್ರು. 2013-14 ಅಂದ್ರೆ ಆ ಟೈಮಲ್ಲಿ MLA ಆಗಿದ್ರು ಕ್ಷೇತ್ರಕ್ಕೆ. ಆ ನಂತರ ಅವಾಗ ನಾನು ಇನ್ನೊಂದು ನೀವು ಅವರ ಹೆಸರನ್ನು ತಗೊಂಡಾಗ ನಾನು ಇನ್ನೊಂದನ್ನು ಕೂಡ ನಾನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಕಳೆದ ವರ್ಷ ಅವನ್ನ ನೋಡಿ ತಾವೆಲ್ಲ ಕೇಳಿದ್ರಿ, ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ 400 ಸಮುದಾಯ ಭವನವನ್ನ ನಮ್ಮ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಹಿರಿಮೆ ಅವರಿಗಿದೆ. ಹೌದು. ಅದರಲ್ಲಿ ಕೂಡ ನಮಗೊಂದು ಈ ದೇವಸ್ಥಾನಕ್ಕಾದ್ರೂ ಕೂಡ ಒಂದು ಕೊಡ್ಬೇಕಾಗಿತ್ತು ಅಂತ ನಮ್ಮ ಅಭಿಪ್ರಾಯ ಇತ್ತು. ಅದಕ್ಕೂ ಕೂಡ ನಾವು ಹೋಗಿ ಅವ್ರಿಗೆ ಮನವಿ ಮಾಡಿದ್ವಿ, ಕೇಳಿದ್ವಿ. ಆದ್ರೆ ಅವರು ಏನೋ ಯಾವ್ದೋ ಕಾರಣದಿಂದ ಏನೋ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡಲ್ಲ. ಆದ್ರೂ ಕೂಡ ಈಗ ಇಲ್ಲಿ ಈ ಗುಡ್ಡಕ್ಕೆ ಅಂತಕ್ಕಂಥದ್ದು ಯಾಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳೆಲ್ಲ ದಾಖಲೆಗಳು ಸ್ವಲ್ಪ ಸಿಕ್ಕಿದ ಮೇಲಾದ್ರೂ ಅಟ್ಲೀಸ್ಟ್ ಅವರು ಅಥವಾ MLA ನೆಕ್ಸ್ಟ್ ಯಾರು ಬರ್ತಾರೆ MP MLA ಸ್ವಲ್ಪ ಸಹಾಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಅಲ್ಲ, ದಾಖಲೆಗಳು ಅನ್ನೋದಕ್ಕಂತೂ ಪೂರ್ವದಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ಯಾಕಂದ್ರೆ ಇಷ್ಟೊಂದು ಇತಿಹಾಸ ನಾವು ಕಂಡುಕೊಳ್ಳೋದು ಆಮೇಲೆ. ಹೌದು. ಇತಿಹಾಸಗಳು ಇದಕ್ಕಿನ್ನೂ ಪುರಾವೆಗಳು ಸಿಕ್ಕಿಲ್ಲ ಅಂದಾಗ ಇವತ್ತು ಇತಿಹಾಸ ಕಂಡ ಗ್ರಾಮಗಳು, ಇತಿಹಾಸ ಕಂಡ ಇಲ್ಲೇ ಕಾಣದೇ ಇರ್ತಕ್ಕಂಥ ಗ್ರಾಮಗಳು, ಇತಿಹಾಸ ಕಾಣದೇ ಇರ್ತಕ್ಕಂಥ ದೇವಸ್ಥಾನಗಳು ಕೂಡ ಬಹಳಷ್ಟು ಇದಾವೆ. ಅಲ್ಲಿ ಕೂಡ ಅಭಿವೃದ್ಧಿ ಆಗಿದೆಯಲ್ಲ. ಹೌದು. ಆ ನಿಟ್ಟಿನಲ್ಲಿ ಇಲ್ಲಿ ಭಕ್ತರು ಸುಮಾರು 8ರಿಂದ 10 ಸಾವಿರ, ಮತ್ತೆ ಮುಂದಿನ ವರ್ಷ 2,000 ಜಾಸ್ತಿ ಆಗ್ತಕ್ಕಂಥ ವ್ಯವಸ್ಥೆ ದಿನೇ ದಿನ ಆಗ್ತಕ್ಕಂಥದ್ದು. ಆದ್ರೆ ಮಧ್ಯನೂ ಕೂಡ ಇಲ್ಲಿ ಮಧ್ಯ ಭಾಗದಲ್ಲೂ ಕೂಡ ಜನರು ಓಡಾಡ್ತಕ್ಕಂಥದ್ದು ಇಲ್ಲಿ ಇದ್ದೇ ಇರ್ತದೆ. ಯಾಕಂದ್ರೆ ಪ್ರತಿದಿನ ಪೂಜೆ ಆಗುತ್ತೆ. ಇದೇ ಏನು ನಾವು ತಿಮ್ಮಪ್ಪ ಅಂತ ಹೇಳ್ತಾ ಇದ್ದೇವಲ್ಲ, ಇದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಗ್ರಾಮದಲ್ಲಿ ನಾವು ಅರ್ಚಕರನ್ನು ಒಬ್ರು ನೇಮಕ ಮಾಡಿದ್ದೇವೆ. ಪ್ರತಿದಿನನೂ ಕೂಡ ಈ ಸ್ವಾಮಿಗೆ ಪೂಜೆ ಆಗ್ತದೆ ಪ್ರತಿದಿನ. ಆಮೇಲೆ ಇದರ ವಿಷಯ, ಇದು ವಾರ ದಿನ ಅಂತಂದ್ರೆ ಪ್ರತಿ ಶನಿವಾರ. ಖಂಡಿತ ನೀವು ಬಂದಿರ್ತಕ್ಕಂಥದ್ದು ಇವತ್ತು ಶನಿವಾರ ಅಂತ ನಾನು ಅನ್ಕೊಂಡಿರ್ತೇನೆ. ಶನಿವಾರ ದಿನ ಇವತ್ತು ತಾವು ಕೂಡ ಇಲ್ಲಿ ಬಂದಿದ್ದೀರಿ, ಮಾಹಿತಿ ಕೇಳ್ತಾ ಇದ್ದೀರಿ. ನಾನು ಕೂಡ ಆ ಸಂದರ್ಭದಲ್ಲಿ ನಾನು ನಿಮಗೆ ಸಿಕ್ಕಿದ್ದೀನಿ. ಆ ನಿಟ್ಟಿನಲ್ಲಿ ಪ್ರತಿ ಶನಿವಾರನೂ ಇದರ ವಾರವಾಗಿರ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಾದ್ರೂ ಇದಕ್ಕೆ ಪುರಾತತ್ವ ಇಲಾಖೆ ಅನ್ನೋದಕ್ಕಂತ ಪೂರ್ವದಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿದೆ. ಇದಕ್ಕೆ ನಮ್ಮ ಶಾಸಕರು, ಸಂಸದರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಒಂದು ಪ್ರವಾಸಿ ತಾಣ ಮಾಡಬೇಕು. ಖಂಡಿತ ಅವರು ಕೂಡ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಒಂದು ಇತಿಹಾಸ ಕಂಡ ಗ್ರಾಮ. ಯಾಕಂದ್ರೆ ನಾವ್ ಹೇಳ್ತಾ ಇದ್ದೀವಿ, ಶಿಕಾರಿಪುರ ತಾಲೂಕಿನ ಒಂದು ಉಡುಗುಣಿ ತಾಗುಂದ ಹೋಬಳಿ ಅಂದ್ರೆ ಅದು ಶಿವಶರಣರ ನಾಡು. ಅಕ್ಕ ಮಹಾದೇವಿ ಜನಿಸಿರ್ತಕ್ಕಂಥ ಸ್ಥಳ ಯಾವುದು? ಅಕ್ಕ ಮಹಾದೇವಿ ಉಡುಗಣೆ ಅಂತೇಳಿ. ತದನಂತರ ಬಳ್ಳಿಗಾವಿ ಅಲ್ಲಮ್ಮ ಪ್ರಭುಗಳು ಹುಟ್ಟಿರ್ತಕ್ಕಂಥದ್ದು. ಅದೇ ತಾಳಗುಂದ ಮಯೂರವರ್ಮನ ಆಸ್ಥಾನ. ಅಂದ್ರೆ ಮಯೂರವರ್ಮನ ಆಸ್ಥಾನ ಅಂದ್ರೆ ಅದರ ಬಗ್ಗೆನೆ ಮಯೂರವರ್ಮನ ಆಸ್ಥಾನ ಅಂತಂದ್ರೆ ನೀವು ಹೇಳಕ್ ಏನು ಪುರಾವೆಗಳು ಅಂತ ನೀವು ಕೇಳ್ಬಹುದು. ಆದ್ರೆ ಇಲ್ಲಿರ್ತಕ್ಕಂಥ ಭಾಗದ ನವಿಲುಗಳು, ಈ ಭಾಗದಲ್ಲಿ ಇರ್ತಕ್ಕಂಥ ನವಿಲುಗಳು ಏನು ಮಯೂರವರ್ಮನ ಆಸ್ಥಾನ ಅಂತ ನಾವೇನು ಹೇಳಿಕೆ ಇಷ್ಟಪಡ್ತೇವೆ. ತಾಳಗುಂದ ಅಂತಕ್ಕಂಥದ್ದು ಸುತ್ತಮುತ್ತ ಇರ್ತಕ್ಕಂಥ ನವಿಲುಗಳೇ ಇದಕ್ಕೆ ಸಾಕ್ಷಿ. ಪುರಾತತ್ವ ಇಲಾಖೆಯಲ್ಲಿ ಕೂಡ ಪ್ರತಿಯೊಂದರಲ್ಲಿ ವರ್ಮ ಆಸ್ಥಾನ ಅಂತಕ್ಕಂಥ ತಾವೆಲ್ಲ ನೋಡಿದೀವಿ. ಅದೇ ನಿಟ್ಟಿನಲ್ಲಿ ಮೂಲತಃ ಹಲ್ಮಿಡಿ ಶಾಸನ, ಸುಮಾರು 2,000 ವರ್ಷಗಳ ಹಿಂದಿನ ಒಂದು ಲಿಂಗು. 2,000 ವರ್ಷಗಳ ಹಿಂದಿನ ಲಿಂಗು ಕೂಡ ಆ ತಾಗುಂದದಲ್ಲಿ ನಾವು ನೋಡ್ಬೋದು. ಪ್ರಣವಲಿಂಗೇಶ್ವರ ದೇವಸ್ಥಾನ ಕೆರೆಯ ದಂಡೆಯಲ್ಲಿ ಇದೆಯಲ್ಲ, ಅಲ್ಲಿ ಕೂಡ ತಾವು ಅದನ್ನ ನೋಡ್ಬೋದು. ಇಂಥ ಇತಿಹಾಸದ ಇರ್ತಕ್ಕಂಥ ಪಕ್ಕದ ಗ್ರಾಮ ದೋಣನಗುಡ್ಡೆ ಗ್ರಾಮ. ಅದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಸಹಾಯದಿಂದ ಸಿಗುತ್ತೆ. ನಿಮ್ಮೆಲ್ಲರ ಸಹಾಯದಿಂದ ಕೂಡ ಈ ರೀತಿ ಒಂದು ಬೆಳೆಲಿ, ಒಂದು ಪ್ರವಾಸಿ ತಾಣ ಆಗ್ಲಿ, ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತಕ್ಕಂಥದ್ದೇ ಈ ಒಂದು ಜಾಗದಲ್ಲಿ ನಾನು ಹೇಳ್ತಕ್ಕಂಥದ್ದು ಒಂದು ಮಾತು. ಹೌದಾ? ನೋಡಿದ್ರಲ್ಲ ವೀಕ್ಷಕರೇ, ದೋಣನಗುಡ್ಡೆಯಲ್ಲಿರುವ ತಿಮ್ಮಪ್ಪ ದೇವರ ಸನ್ನಿಧಿ, ಮತ್ತೆ ಭೀಮ ಮತ್ತು ಬಕಾಸುರರ ಕಾಳಗ, ಮತ್ತೆ ಪಾಂಡವರು ಇಲ್ಲಿ ವನವಾಸ ಹೋಗಿದ್ದದನ್ನ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಾರೆ. ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯ ಈ ದೇವಸ್ಥಾನಕ್ಕೆ ಇದುವರೆಗೂ ಕರೆಕ್ಟ್ ಸಿಕ್ಕಿಲ್ಲ. ಇನ್ನು ಕೆಲವು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಯಾವ್ದಾದ್ರು ಸೌಲಭ್ಯಗಳು ಈ ತರ ದೇವಸ್ಥಾನಕ್ಕೆ ಸಿಕ್ಕು ಈ ತರ ದೇವಸ್ಥಾನನ ಇಂಪ್ರೂವ್ ಮಾಡಿದ್ರೆ ಇನ್ನು ಒಳ್ಳೇದಂತ ಹೇಳ್ಬೋದು. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಂತ ಪುಟ್ಟನಗೌಡ್ರು ಸರ್ಗೆ ಧನ್ಯವಾದ ತಿಳಿಸ್ತಾ
ಸರ್ ಇದೇ ರೀತಿ ಇನ್ನು ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳು ಈ ದೇವಸ್ಥಾನಕ್ಕೆ ಸಿಗ್ಲಿ ಅಂತಂದು ಇನ್ನು ಸರ್ಕಾರದಿಂದ ಹೆಚ್ಚೆಚ್ಚು ಸೌಲಭ್ಯಗಳು ಬರ್ಲಿ ಅಂತಂದು ನಾವು ಹಾರೈಸ್ತೀವಿ. ಖಂಡಿತ ನಂದು ಕೂಡ ಅದೇ ಆಶಯ. Yeah.